ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಸಂವಿಧಾನದ ಭಾಗ 3 ಅಂದರೆ ಭಾರತದ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಅಭ್ಯಾಸ ಮಾಡಕತ್ತಿದ್ವಿ. ಅದರಲ್ಲಿ ಒಂದನೇದು ಸಮಾನತೆ ಹಕ್ಕಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡಿವಿ. ಯಾವುದು? ಸಮಾನತೆ ಹಕ್ಕು. ಸಮಾನತೆ ಹಕ್ಕಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡಿವಿ. ಈ ಸಮಾನತೆ ಹಕ್ಕು ಸಂವಿಧಾನದ ಭಾಗ 3ರಲ್ಲಿ ಕಲಂ 14ರಿಂದ ಕಲಂ 18ರವರೆಗೂ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ತೈತಿ. ಈ ಕಲಂ 14 ಏನು ಹೇಳ್ತೈತಿ ಅಂತಂದ್ರೆ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ, ಎಲ್ಲರೂ ಕಾನೂನಿನ ಮುಂದೆ ಸಮಾನರು ಎಂಬ ಪರಿಕಲ್ಪನೆಯನ್ನು ಆರ್ಟಿಕಲ್ 14 ಕೊಡ್ತೈತಿ. ಆರ್ಟಿಕಲ್ 15 ಧರ್ಮ, ಜಾತಿ, ಜನಾಂಗ, ಲಿಂಗ ಮತ್ತು ಜನ್ಮಸ್ಥಳಗಳ ಆಧಾರದ ಮೇಲೆ ತಾರತಮ್ಯ ಮಾಡುವಂಗಿಲ್ಲ ಅಂತೇಳಿ ಆರ್ಟಿಕಲ್ 15 ಹೇಳ್ತೈತಿ. ರಿಲಿಜಿಯನ್, ರೇಸ್, ಕಾಸ್ಟ್, ಜೆಂಡರ್ ಆ್ಯಂಡ್ ಪ್ಲೇಸ್ ಆಫ್ ಬರ್ತ್, ದೇರ್ ಇಸ್ ನೋ ಡಿಸ್ಕ್ರಿಮಿನೇಷನ್ ಆನ್ ದೀಸ್ ಗ್ರೌಂಡ್ಸ್. ಹೌದಾ? ಆರ್ಟಿಕಲ್ 16 ಏನು ಹೇಳ್ತೈತಿ ಅಂತಂದ್ರೆ ಉದ್ಯೋಗ ಮತ್ತು ಅವಕಾಶಗಳಲ್ಲಿ ಸಮಾನತೆಯ ಬಗ್ಗೆ ಹೇಳ್ತೈತಿ. ಉದ್ಯೋಗ ಮತ್ತು ಅವಕಾಶಗಳಲ್ಲಿ ಸಮಾನತೆ, ದ ಈಕ್ವಾಲಿಟಿ ಇನ್ ಜಾಬ್ಸ್ ಆ್ಯಂಡ್ ಅಪಾರ್ಚುನಿಟಿ. ಆರ್ಟಿಕಲ್ 17 ಏನು ಹೇಳ್ತೈತಿ ಅಂತಂದ್ರೆ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ನಿರ್ಮೂಲನೆ, ಅನ್ಟಚಬಿಲಿಟಿ. ಇದ್ರ ಬಗ್ಗೆ ಆರ್ಟಿಕಲ್ 17 ಹೇಳ್ತೈತಿ. ಆರ್ಟಿಕಲ್ 18 ಏನು ಹೇಳ್ತೈತಿ ಅಂತಂದ್ರೆ ಅಬಾಲಿಷನ್ ಆಫ್ ಟೈಟಲ್ಸ್ಗಳ ಬಗ್ಗೆ ಹೇಳ್ತೈತಿ. ಅಂದ್ರೆ ಬಿರುದು ಬಾವಲಿಗಳ ರದ್ದತಿ, ಅಬಾಲಿಷನ್ ಆಫ್ ಟೈಟಲ್ಸ್. ಇವು 5 ಸಮಾನತೆಯ ಹಕ್ಕುಗಳ ಬಗ್ಗೆ ನಾವು ಸಂಪೂರ್ಣವಾಗಿ ಡಿಸ್ಕಷನ್ ಮಾಡಿದ್ವಿ. ಈಗ ನಾವು ಮುಂದೆ ಡಿಸ್ಕಷನ್ ಮಾಡಬೇಕಾಗಿರ್ತಕ್ಕಂಥ ವಿಷಯ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 19. ಇದು ಸ್ವತಂತ್ರದ ಬಗ್ಗೆ ಹೇಳ್ತೈತಿ. ದ ರೈಟ್ ಟು ಲಿಬರ್ಟಿ ಅಂದ್ರೆ ಸ್ವತಂತ್ರದ ಹಕ್ಕು. ಇದು ಏನೇನು ಹೇಳ್ತೈತಿ, ಎಲ್ಲಿ ತನಕ ಸ್ಟಾರ್ಟ್ ಐತಿ, ಆಮೇಲೆ ಯಾವ್ಯಾವ ಸಿದ್ಧಾಂತಗಳನ್ನು ಇದು ಒಳಗೊಂಡೈತಿ ಅನ್ನೋದನ್ನ ಡಿಸ್ಕಷನ್ ಮಾಡಬೇಕು. ಈ ಸ್ವತಂತ್ರದ ಹಕ್ಕು ಸಂವಿಧಾನದ ಭಾಗ 3ರಲ್ಲಿ ಆರ್ಟಿಕಲ್ 19ರಿಂದ ಆರ್ಟಿಕಲ್ 22 ಒಳಗೊಂಡೈತಿ. ನಾವು ಇವತ್ತು ಚರ್ಚೆ ಮಾಡ್ತಕ್ಕಂಥ ವಿಷಯ ಯಾವುದಪ್ಪ ಅಂತಂದ್ರೆ ಆರ್ಟಿಕಲ್ 19ರ ಬಗ್ಗೆ. ಹೌದಾ? ಆರ್ಟಿಕಲ್ 19ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಆರ್ಟಿಕಲ್ 19 ಏನು ಹೇಳ್ತೈತಿ, ಆಮೇಲೆ ಆರ್ಟಿಕಲ್ 19ರಲ್ಲಿ ಎಷ್ಟು ವಿಧಿಗಳು ಒಳಗೊಂಡವೆ, ಅಂದರೆ ಎಷ್ಟು ಕಂಟೆಂಟ್ಗಳಿದಾವೆ, ಸಬ್ ಪ್ರಾವಿಷನ್ಗಳಿದಾವೆ, ಅವೆಲ್ಲ ಏನೇನು ಹೇಳ್ತವೆ ಅನ್ನೋದನ್ನು ನೋಡೋಣ. ನಾವು ಸ್ವತಂತ್ರದ ಹಕ್ಕಿನ ಬಗ್ಗೆ ಅಂದರೆ ರೈಟ್ ಟು ಲಿಬರ್ಟಿ ಬಗ್ಗೆ ಚರ್ಚೆ ಮಾಡೋರಿದ್ವಿ. ಬಟ್ ಫಸ್ಟ್ ಆಫ್ ಆಲ್ ಲಿಬರ್ಟಿ ಅಂದರೆ ಏನು ಅಂತೇಳಿ ಗೊತ್ತಿರಬೇಕು. ಅದೇ ಗೊತ್ತಿರಲಿಲ್ಲ ಅಂತಂದರೆ ನಾವು ಚರ್ಚೆ ಮಾಡಿದ್ದು ವ್ಯರ್ಥ. ವಾಟ್ ಈಸ್ ದ ಮೀನಿಂಗ್ ಆಫ್ ಲಿಬರ್ಟಿ ಆರ್ ಫ್ರೀಡಮ್ ಅಂತೇಳಿ ಕೇಳಿದ್ರು ಅಂತಂದರೆ ಹೇಳಕ್ಕೆ ಬರ್ತಿರ್ಬೇಕು ನಮಗೆ. ಮತ್ತು ಲಿಬರ್ಟಿನೇ ಗೊತ್ತಿಲ್ಲದೆ ನಾವು ಲಿಬರ್ಟಿಯ ಹಕ್ಕಿನ ಬಗ್ಗೆ ವಿಚಾರ ಮಾಡೋದು ಸ್ವಲ್ಪ ಹಾಸ್ಯಾಸ್ಪದ ಅನಿಸ್ತೈತಿ. ಅದಕ್ಕೆ ಫಸ್ಟಿಗೆ ಡೆಫಿನಿಷನ್ ನೋಡೋಣ. ವಾಟ್ ಈಸ್ ದ ಮೀನಿಂಗ್ ಆಫ್ ಲಿಬರ್ಟಿ? ಲಿಬರ್ಟಿ ಈಸ್ ನಥಿಂಗ್ ಬಟ್ ದೇರ್ ಇಸ್ ನೋ ರೆಸ್ಟ್ರಿಕ್ಷನ್. ಏನು ಲಿಬರ್ಟಿ ಅಂತ ಸ್ವತಂತ್ರ ಅಂತಂದ್ರೆ ಏನಪ್ಪ ಅಂತಂದ್ರೆ ಯಾವುದೇ ಪ್ರತಿಬಂಧನೆಗಳಿಲ್ಲದಿರುವ ವ್ಯವಸ್ಥೆ. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್, ದ ಸಿಸ್ಟಮ್ ಹ್ಯಾಸ್ ನೋ ರಿಸ್ಟ್ರಿಕ್ಷನ್ ಅಂತೇಳಿ ಅಂದ್ವಿ ಅಂತಂದ್ರೆ ಅದು ಲಿಬರ್ಟಿ ಅಂತೇಳಿ ಅನ್ಸ್ಕೊತೈತಿ. ಹೌದಾ? ಇದು ಬಾರಿ ವೇಗ್ ಮೀನಿಂಗ್. ದೇರ್ ಇಸ್ ನೋ ರಿಸ್ಟ್ರಿಕ್ಷನ್. ವೇಗ್ ಮೀನಿಂಗ್ದೊಳಗೆ ಇದು ಏನು ಲಿಬರ್ಟಿದ ಅರ್ಥವನ್ನು ಕೊಡ್ತೈತಿ. ಯಾವುದು? ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಆನ್ ಸೊಸೈಟಿ ಅಂದ್ರೆ ಸಮಾಜದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಬಂಧನೆಗಳು ಇಲ್ಲದೆ ಇರೋದನ್ನು ನಾವು ಸ್ವತಂತ್ರ ಅಂತೇಳಿ ಕರಿತೀವಿ, ಸ್ವಾತಂತ್ರ್ಯ ಅಂತೇಳಿ ಕರಿತೀವಿ. ಹೌದಾ? ಇದನ್ನ ಪ್ರಾಕ್ಟಿಕಲ್ ಮೀನಿಂಗ್ನೊಳಗೆ ಹೇಳೋದಾದ್ರೆ, ಇನ್ ದ ಮೀನಿಂಗ್ ಆಫ್ ಪ್ರಾಕ್ಟಿಕಲ್ ರೂಪದೊಳಗೆ ಇದನ್ನು ವಿವರಣೆ ಮಾಡೋದಾದ್ರೆ ಏನಾಕತಿ ಅನ್ನೋದನ್ನು ನೋಡೋಣ. ಪ್ರಾಕ್ಟಿಕಲ್ ಮೀನಿಂಗ್ನಲ್ಲಿ ಸಾಮಾಜಿಕ ಜೀವನದಲ್ಲಿ, ಇನ್ ಸೋಷಿಯಲ್ ಲೈಫ್, ಸಾಮಾಜಿಕ ಜೀವನದಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ರಾಜ್ಯದ ಒತ್ತಡ ಇಲ್ಲದೆ ಇರುವುದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಲಿಬರ್ಟಿ ಅಂತ ಕರಿತೀವಿ, ಸ್ವತಂತ್ರ ಅಂತ ಕರಿತೀವಿ. ಇನ್ ಸೋಷಿಯಲ್ ಲೈಫ್ ದೇರ್ ಇಸ್ ನೋ ಅಪ್ರೆಷನ್ ಆಫ್ ದಿ ಸ್ಟೇಟ್ ಆನ್ ಎನಿ ಸಿಟಿಜನ್. ಏನಪ್ಪಾ ಅಂತಂದ್ರೆ ಯಾವುದೇ ಒತ್ತಡಗಳಿಲ್ಲದೆ ಇರುವುದು. ಯಾರ ಒತ್ತಡ? ರಾಜ್ಯದ ಒತ್ತಡ. ಯಾರ ಮೇಲೆ? ಯಾವುದೇ ನಾಗರಿಕರ ಮೇಲೆ. ಎಲ್ಲಿ ಅಂದ್ರೆ ಸಾಮಾಜಿಕ ಜೀವನದಲ್ಲಿ ಯಾವುದೇ ವ್ಯಕ್ತಿಯ ಮೇಲೆ ರಾಜ್ಯದ ಒತ್ತಡ ಇಲ್ಲದೆ ಇರುವುದ ಸಿಸ್ಟಮನ್ನು, ಸ್ಥಿತಿಗತಿಯನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಸ್ವತಂತ್ರ ಅಂತ ಕರಿತೀವಿ, ಸ್ವಾತಂತ್ರ್ಯ ಅಂತೇಳಿ ಕರಿತೀವಿ. ಇವಾಗ ಈ ಹಕ್ಕಿನ ಬಗ್ಗೆ ಅಧ್ಯಯನ ಮಾಡೋದು ಉಚಿತ ಅನಿಸ್ತೈತಿ. ಅಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕ ಒತ್ತಡಗಳಿರಬಾರ್ದು, ದಬ್ಬಾಳಿಕೆಗಳಿರಬಾರ್ದು ಅಂತದನ್ನು ನಾವೇನಂತ ಕರಿತೀವಿ ಅಂತಂದ್ರೆ ಸ್ವತಂತ್ರ ಅಂತ ಕರಿತೀವಿ. ಯಾಕಂತಂದ್ರೆ ನಾವು ಕೊಲೋನಿಯಲ್ ಸ್ಟೇಟ್ ಇದ್ದಾಗ, ವಸಾಹತು ಸಾಮ್ರಾಜ್ಯ ಇದ್ದಾಗ, ಏನು ಬ್ರಿಟಿಷರ ಅಧೀನದಲ್ಲಿದ್ದಾಗ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವತಂತ್ರಗಳಿರಲಿಲ್ಲ. ದೇರ್ ಇಸ್ ಲಾಟ್ ಆಫ್ ರೆಸ್ಟ್ರಿಕ್ಷನ್ ಆನ್ ದಿ ಸಿಟಿಜನ್ ಆಫ್ ಇಂಡಿಯಾ ಅಂಡ್ ದಿ ಕೊಲೋನಿಯಲ್ ರೂಲ್. ಯಾವಾಗ ನಮ್ಮಲ್ಲಿ ವಸಾಹತು ಆಡಳಿತ ಇತ್ತು ಅವಾಗ ನಮ್ಮ ನಾಗರಿಕರ ಮೇಲೆ ಅನೇಕ ರೀತಿಯ ರಿಸ್ಟ್ರಿಕ್ಷನ್, ಪ್ರತಿಬಂಧನೆಗಳಿದ್ದವು. ಹೌದಾ? ಆ ಪ್ರತಿಬಂಧನೆಗಳನ್ನು ತೊಡೆದು ಹಾಕಲೇ ನಮ್ಮಲ್ಲಿ ಏನಾಯಿತು ಅಂತಂದ್ರೆ ಸ್ವತಂತ್ರ ಹೋರಾಟದ ಆರಂಭ ಆಯಿತು. ಆ ಸ್ವತಂತ್ರ ಹೋರಾಟದ ಪರಿಣಾಮನೇ ಆರ್ಟಿಕಲ್ 19 ಸಂವಿಧಾನದಲ್ಲಿ ಜಾಗ ಪಡ್ಕೊಂತು. ಸ್ವತಂತ್ರದ ಹಕ್ಕು ಯಾವುದರ ವಿರುದ್ಧ ಸಿಗ್ತೈತಿ ಅಂತಂದ್ರೆ ಇದು ರಾಜ್ಯದ ವಿರುದ್ಧ. ಯಾಕಂತಂದ್ರೆ ನಾವು ಅನುಭವಿಸಿದ್ವಿ, ರಾಜ್ಯವೇ ನಮ್ಮ ಮೇಲೆ ಯಾವ ರೀತಿಯ ದಬ್ಬಾಳಿಕೆಯನ್ನು ಮಾಡ್ತೈತಿ ಅಂತೇಳಿ ನಮಗೆ ಗೊತ್ತಿತ್ತು. ಅದಕ್ಕೆ ನಾವು ಏನು ಮಾಡಿದ್ವಿ ಅಂತಂದ್ರೆ ರಾಜ್ಯದ ವಿರುದ್ಧವೇ ಈ ಹಕ್ಕನ್ನು ಜಾರಿಗೆ ತಗೊಂಡು ಬಂದ್ವಿ. ರಾಜ್ಯ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವ ಆಗಿಲ್ಲ, ಕೆಲವೊಂದಿಷ್ಟು ಕಂಡೀಷನ್ಗಳನ್ನು ಬಿಟ್ಟು. ಅಂತಂದ್ರೆ ನಮಗೆ ಕೊಟ್ಟಿರ್ತಕ್ಕಂಥ ಸ್ವತಂತ್ರವನ್ನು
ನಮಗೆ ಸಿಕ್ಕಿರುವ ಸ್ವತಂತ್ರವನ್ನು ಸ್ವೇಚ್ಛಾಚಾರವಾಗಿ ಬಳಸಿಕೊಳ್ಳದಿರಲು ರಾಜ್ಯ ನಮ್ಮ ಮೇಲೆ ಕೆಲವೊಂದಿಷ್ಟು ಪ್ರತಿಬಂಧನೆಗಳನ್ನು ಹಾಕ್ತೈತಿ. ಅಂತಂದ್ರೆ ನಾವು ಪ್ರತಿಬಂಧನೆಗೆ ಒಳಪಟ್ಟು ಸ್ವತಂತ್ರದ ಹಕ್ಕನ್ನು ಅನುಭವಿಸಲು ನಾವು ಎಂಟೈಟಲ್ ಇದ್ದೀವಿ ಅಂದ್ರೆ ಆ ಹಕ್ಕು ನಮಗಿದೆ. ಪ್ರತಿಬಂಧನೆಗೆ ಒಳಪಟ್ಟು ವಿ ಎಂಜಾಯ್ ದಿ ರೈಟ್ ಆಫ್ ಲಿಬರ್ಟಿ. ಅಂದರೆ ಸ್ವತಂತ್ರವನ್ನು ಸ್ವೇಚ್ಛಾಚಾರವಾಗಿ ಬಳಕೆ ಮಾಡದಿರಲು ಈ ಹಕ್ಕು ರಾಜ್ಯಗಳಿಗೆ ಅನುಮತಿಯನ್ನು ಕೊಡ್ತೈತಿ. ನೀವು ಏನು ಮಾಡ್ರಿ ಅಂದರೆ ಕೆಲವೊಂದಿಷ್ಟು ಪ್ರತಿಬಂಧನೆಗಳನ್ನು ಹಾಕಿರಿ ಅಂತೇಳಿ. ಅದು ಯಾವ್ಯಾವುದು ಅನ್ನೋದನ್ನು ನೋಡ್ಕೋತಾ ಹೋಗೋಣ. ಈಗ ಫಸ್ಟಿಗೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ನೋಡೋಣ. ಈ ಸ್ವತಂತ್ರದ ಹಕ್ಕು ಆರ್ಟಿಕಲ್ 19ರಲ್ಲಿ ಏನಾಗೈತಿ ಅಂತಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1ರಿಂದ ಆರ್ಟಿಕಲ್ 19 ಸಬ್ ಕ್ಲಾಸ್ 1A ದಿಂದ ಆರ್ಟಿಕಲ್ 19 ಸಬ್ ಕ್ಲಾಸ್ 1G ವರೆಗೆ 6 ರೀತಿಯ ಹಕ್ಕುಗಳನ್ನು ಕೊಡಲಾಗಿದೆ. ನಮಗೆ 6 ರೀತಿಯ ಹಕ್ಕುಗಳನ್ನು ಕೊಡಲಾಗಿದೆ. ಅದರಲ್ಲಿ ಆರ್ಟಿಕಲ್ 19 ಸಬ್ ಕ್ಲಾಸ್ 1F ಅನ್ನು ರದ್ದು ಮಾಡಲಾಗಿದೆ. ಆಸ್ತಿ ಹಕ್ಕಿತ್ತು, ಅದನ್ನು ರದ್ದು ಮಾಡಲಾಗಿದೆ. ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 44, ಸಂವಿಧಾನದ 44ನೇ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಏನು ಮಾಡಿದ್ರು ಅಂತಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಅದರಲ್ಲಿ ಎಫ್ ಅಂತಕ್ಕಂಥ ಪ್ರಾವಿಷನ್ ಅನ್ನು ರದ್ದು ಮಾಡಲಾಗಿತ್ತು. ಈಗ ಉಳಿದಿರ್ತಕ್ಕಂಥ ಪ್ರಾವಿಷನ್ಗಳ ಬಗ್ಗೆ ಒಂದೊಂದಾಗಿ ಡಿಸ್ಕಷನ್ ಮಾಡೋಣ. ಯಾಕಂತಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಅದರಲ್ಲಿ 6 ರೀತಿಯ ಹಕ್ಕುಗಳನ್ನು ನಮಗೆ ಕೊಡಲಾಗಿತ್ತು. ಅದರಾಗ ಒಂದನೇದು ಯಾವುದಪ್ಪ ಅಂತಂದ್ರೆ ಎ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಏನಿದೆ ಅಂತಂದ್ರೆ ವಿಚಾರ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ. ಯಾವುದು? ವಿಚಾರ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ ಎ. ಆಮೇಲೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ ಬಿ ಏನು ಹೇಳ್ತೈತಿ ಅಂತಂದ್ರೆ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕು. ಆಮೇಲೆ ಸಿ ಏನು ಹೇಳ್ತೈತಿ? ಒಕ್ಕೂಟ ಮತ್ತು ಸಂಸ್ಥೆಗಳನ್ನು ಸ್ಥಾಪಿಸುವ ಹಕ್ಕು. ಇನ್ನು ಆರ್ಟಿಕಲ್ 19A ಸಬ್ ಕ್ಲಾಸ್ ಬಿ ಏನು ಹೇಳ್ತೈತಿ ಅನ್ನೋದು ನೋಡೋದಾದ್ರೆ ಭಾರತದುದ್ದಕ್ಕೂ ಪ್ರಯಾಣಿಸುವ ಹಕ್ಕು, ಸಂಚರಿಸುವ ಹಕ್ಕು. ಯಾವುದು? ಆರ್ಟಿಕಲ್ 19 ಸಬ್ ಕ್ಲಾಸ್ ಬಿ. ಆರ್ಟಿಕಲ್ 19A(1) ಸಬ್ ಕ್ಲಾಸ್ ಬಿ, ಸಂಚರಿಸುವ ಹಕ್ಕು. ಎಲ್ಲಿ? ಭಾರತದ ತುಂಬೆಲ್ಲ ಸಂಚರಿಸುವ ಹಕ್ಕು. ಇನ್ನು ಈ ಏನು ಹೇಳ್ತೈತಿ ಅನ್ನೋದನ್ನು ನೋಡೋದಾದ್ರೆ ಭಾರತದ ಯಾವುದೇ ಭಾಗದಲ್ಲಿ ನೆಲೆಸುವ ಹಕ್ಕು. ಎಫ್ ಅನ್ನು ರದ್ದು ಮಾಡಲಾಗೈತಿ. ಅಮೆಂಡ್ಮೆಂಟ್ ಆಕ್ಟ್ 44ರ ಪ್ರಕಾರ, ಸಂವಿಧಾನದ ತಿದ್ದುಪಡಿ ಕಾಯ್ದೆ 44ರ ಪ್ರಕಾರ ಏನು ಮಾಡ್ತೀವಿ ಅಂದರೆ ಇದರಲ್ಲಿ ಆಸ್ತಿಯನ್ನು ಖರೀದಿಸುವ, ಅನುಭವಿಸುವ ಮತ್ತು ಮಾರಾಟ ಮಾಡುವ ಹಕ್ಕನ್ನು ಕೊಡಲಾಗಿತ್ತು ಆರ್ಟಿಕಲ್ 19(1) ಸಬ್ ಕ್ಲಾಸ್ ಎಫ್ನಲ್ಲಿ. ಈ ಹಕ್ಕನ್ನು ರದ್ದು ಮಾಡಲಾಗೈತಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 44 ಪ್ರಕಾರ. ಇನ್ನು ಜಿ ಏನು ಹೇಳ್ತೈತಿ ಅನ್ನೋದನ್ನು ನೋಡೋದಾದ್ರೆ ಯಾವುದೇ ಉದ್ಯೋಗ ಮಾಡುವ ಹಕ್ಕು. ಈ ರೀತಿಯಾಗಿ 6 ಹಕ್ಕುಗಳನ್ನು ಆರ್ಟಿಕಲ್ 19(1)A ದಿಂದ G ವರೆಗೂ ಕೊಡಲಾಗಿದೆ. ಹೌದಾ? ಅದಕ್ಕೆ ನಾವು ಮೊದಲಿಗೆ ಏನು ಡಿಸ್ಕಷನ್ ಮಾಡೋದು ಅಂತಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ ಎನ ಡಿಸ್ಕಷನ್ ಮಾಡೋಣ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್, ವಿಚಾರ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯದ ಬಗ್ಗೆ ಡಿಸ್ಕಷನ್ ಮಾಡೋಣ. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ ಏನು ಹೇಳ್ತೈತಿ ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕನು, ಇಲ್ಲಿ ವರ್ಡ್ ನಾಗರಿಕರು ಅಂತ ಬರ್ತೈತಿ. ನಾಗರಿಕನು ಅಂತಂದ್ರೆ ಭಾರತೀಯ ನಾಗರಿಕರಿಗೆ ಮಾತ್ರ ಈ ಹಕ್ಕು ಅವೈಲೇಬಲ್ ಐತಿ. ಟು ಇಂಡಿಯನ್ ಸಿಟಿಜನ್ ಓನ್ಲಿ. ಹೌದಾ? ದಿಸ್ ರೈಟ್ ಈಸ್ ಅವೈಲೇಬಲ್ ಟು ಇಂಡಿಯನ್ ಸಿಟಿಜನ್ ಓನ್ಲಿ, ನಾಟ್ ಅದರ್ ಫಾರಿನ್ ಸಿಟಿಜನ್ಸ್. ಹೌದಾ? ವಿದೇಶಿ ನಾಗರಿಕರಿಗೆ ಈ ರೀತಿಯಾಗಿರ್ತಕ್ಕಂಥ ಹಕ್ಕು ಇಲ್ಲ. ಇಲ್ಲಿ ಏನು ಹೇಳ್ತೈತಿ ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕನು ತನ್ನ ಅಭಿಪ್ರಾಯ, ಅನಿಸಿಕೆ, ನಂಬಿಕೆ ಮತ್ತು ನಿರ್ಧಾರಗಳನ್ನು ಮುಕ್ತವಾಗಿ ಬಾಯಿಂದ ಅಥವಾ ಬರವಣಿಗೆಯಿಂದ ಅಥವಾ ಮುದ್ರಣದಿಂದ ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾನೆ. Every citizen has a right to express his ideas, opinion, beliefs and convictions in freely by way of mouth or writing or printing way ಅಂಥೇಳಿ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ ಎ ಹೇಳ್ತೈತಿ. ಏನಂತೇಳಿ? ಪ್ರತಿಯೊಬ್ಬ ನಾಗರಿಕನು ತನ್ನ ಅಭಿಪ್ರಾಯ, ಅನಿಸಿಕೆ, ನಂಬಿಕೆ ಮತ್ತು ನಿರ್ಧಾರಗಳನ್ನು ಮುಕ್ತವಾಗಿ ಯಾವುದರಿಂದ? ಬಾಯಿಯಿಂದ, ಬರವಣಿಗೆಯಿಂದ, ಮುದ್ರಣದಿಂದ ವ್ಯಕ್ತಪಡಿಸುವ ಸ್ವತಂತ್ರವನ್ನು ಹೊಂದಿರ್ತಾನು ಅಂತೇಳಿ ಆರ್ಟಿಕಲ್ 19 ಸಬ್ ಕ್ಲಾಸ್ 1A ಹೇಳ್ತೈತಿ.
ಅದು ಫ್ರೀಡಮ್ ಆಫ್ ಸ್ಪೀಚ್ ಎಕ್ಸ್ಪ್ರೆಷನ್. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನೇನು ಒಳಗೊಳ್ತೈತಿ ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳ್ತೈತಿ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನೇನು ಒಳಗೊಳ್ತೈತಪ್ಪ ಅಂತಂದ್ರೆ ಒಬ್ಬ ವ್ಯಕ್ತಿಯ ಅನಿಸಿಕೆ, ನಂಬಿಕೆ ಮತ್ತು ನಿರ್ಧಾರಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸೋದನ್ನ, ಜೊತೆಗೆ ಅದನ್ನು ಜನರಿಗೆ ತಲುಪಿಸುವ ಮಾಧ್ಯಮಗಳು ಯಾವ್ಯಾವಪ್ಪ ಅಂತಂದ್ರೆ ಬಾಯಿಯಿಂದ, ಬರವಣಿಗೆಯಿಂದ, ಮುದ್ರಣಗಳಿಂದ ಅವುಗಳನ್ನು ಜನರಿಗೆ ತಲುಪಿಸುವ ಹಕ್ಕನ್ನು ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ತಿಳಿಸ್ತೈತಿ. ಫಸ್ಟಿಗೆ ಏನು, ನಿನ್ನ ವಿಚಾರವನ್ನು ವ್ಯಕ್ತಪಡಿಸೋದರ ಜೊತೆಗೆ ಆ ವಿಚಾರಗಳನ್ನು ಮತ್ತೊಬ್ಬ ಜನರಿಗೂ ಅಥವಾ ಬೇರೆ ಜನರಿಗೂ ತಲುಪಿಸುವ ಅಧಿಕಾರವನ್ನು ಯಾವ್ದು ಕೊಡ್ತೈತಿ ಅಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಕೊಡ್ತೈತಿ. ನೆನಪಿರಬೇಕು. ಬರೇ ನಿನ್ನ ವಿಚಾರ ಮತ್ತು ಅಭಿವ್ಯಕ್ತಿಗಳನ್ನು ನೀನು ಮಾತಾಡೋದಷ್ಟೇ ಅಲ್ಲ, ಮತ್ತೊಬ್ಬರಿಗೂ ಕೂಡ ಅದನ್ನು ತಲುಪಿಸುವ ಕೆಲಸ ಯಾವ್ದು ಮಾಡ್ತೈತಿ ಅಂತಂದ್ರೆ ಆರ್ಟಿಕಲ್ 19(1) ಸಬ್ ಕ್ಲಾಸ್ 1 ಪ್ರಾವಿಷನ್ ಎ ಹೇಳ್ತೈತಿ. ಏನಪ್ಪಾ ಅಂತಂದ್ರೆ ನೀನು ನಿನ್ನ ವಿಚಾರಗಳನ್ನು ವ್ಯಕ್ತಪಡಿಸುವುದರ ಜೊತೆಗೆ ನಿನ್ನ ವಿಚಾರಗಳನ್ನು ಮತ್ತೊಬ್ಬರಿಗೂ ತಲುಪಿಸುವ ಮಾಧ್ಯಮಗಳು ಅದಾವು. ಯಾವ್ಯಾವು? ಬರವಣಿಗೆ, ಮುದ್ರಣ ಮತ್ತು ಇನ್ನಿತರ ಮಾಧ್ಯಮಗಳನ್ನು ಬಳಕೆ ಮಾಡಿಕೊಂಡು ನಿನ್ನ ಐಡಿಯಾಗಳನ್ನು ಅಥವಾ ನಿನ್ನ ವ್ಯೂಸನ್ನು ಅಥವಾ ನಿನ್ನ ಒಪಿನಿಯನ್ನ ಯಾರಿಗೆ ಮತ್ತೊಬ್ಬರಿಗೂ ಕೂಡ ತಲುಪಿಸುವ ಅವಕಾಶ ಯಾವುದು ಕೊಡ್ತೈತಿ ಅಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಕೊಡ್ತೈತಿ. ಯಾವುದು? ಸ್ವತಂತ್ರದ ಹಕ್ಕಿನ ಅಡಿಯಲ್ಲಿ ಇರ್ತಕ್ಕಂಥ ವಿಚಾರ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದಕ್ಕೆ ನಮಗೆ ಅನುವು ಮಾಡಿಕೊಡ್ತೈತಿ ಅನ್ನೋದು ನಮಗೆ ಗೊತ್ತಿರಬೇಕು. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ ಎ 2 ರೀತಿಯ ಅನುಕೂಲಗಳನ್ನು ನಮಗೆ ಮಾಡಿಕೊಡ್ತೈತಿ. ಒಂದನೇದು ಯಾವುದು ಅಂತಂದ್ರೆ ನಮ್ಮ ವಿಚಾರಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸೋದು, ಫ್ರೀಲಿ ಎಕ್ಸ್ಪ್ರೆಸ್ಡ್ ವಿದೌಟ್ ಎನಿ ರಿಸ್ಟ್ರಿಕ್ಷನ್. ಫ್ರೀಲಿ ಎಕ್ಸ್ಪ್ರೆಷನ್ಗೆ ನಮಗೆ ಏನು ಮಾಡ್ತೈತಿ ಅಂದ್ರೆ ಅನುವು ಮಾಡಿಕೊಡ್ತೈತಿ. ಜೊತೆಗೆ ಜನರಿಗೆ ತಲುಪಿಸುವ ಮಾಧ್ಯಮಗಳನ್ನು ಕೂಡ ಹೇಳ್ಕೊಡ್ತೈತಿ. ಅದ್ಯಾವುದು ಅಂತಂದ್ರೆ ಬೈ ಮೌತ್ ಅಂದ್ರೆ ನಿನ್ನ ಮಾತಿನ ಮೂಲಕ, ಬಾಯಿಯಿಂದ ಹೇಳುವ ಮೂಲಕ. ಇದನ್ನೊಂದು ಹೇಳಿದ್ವಿ. ಇದಾದ ನಂತರ ಇನ್ನೂ ವೇ ಯಾವುದು ಅಂತಂದ್ರೆ ಬರವಣಿಗೆಯ ಮೂಲಕ. ಯಾವುದೋ ಒಬ್ಬ ವ್ಯಕ್ತಿ ಬಹಳ ದೂರದನು, ಅವಂಗೆ ನಿನ್ನ ಅನಿಸಿಕೆಗಳನ್ನು ನಿನಗೆ ವ್ಯಕ್ತ ಮಾಡೋಕೆ ಆಗಲಿಲ್ಲ ಅಂತಂದ್ರೆ ನೀನು ಲೆಟರ್ ಹಾಕ್ಬೋದು ಅವಂಗೆ. ಬೈ ವೇ ನಾ ಏನು ಅನ್ಕೊಂಡೇನಿ ಆ ಸಬ್ಜೆಕ್ಟ್ ಬಗ್ಗೆ ಅಂತಂದ್ರೆ ಆ ಸಬ್ಜೆಕ್ಟ್ ಬಗ್ಗೆ ಅಂದ್ರೆ ಯಾವುದೋ ಒಂದು ವಿಷಯದ ಬಗ್ಗೆ ನನ್ನ ಅನಿಸಿಕೆ ಏನೈತಿ ಅಂತೇಳಿ ನಮ್ಮ ಮತ್ತೊಬ್ಬರಿಗೆ ತಿಳಿಸಾಕ ಬರವಣಿಗೆಯ ಮಾಧ್ಯಮವನ್ನು ಕೂಡ ಬಳಸಬಹುದು. ಜೊತೆಗೆ ಪ್ರಿಂಟಿಂಗ್, ಮುದ್ರಣ ಮಾಧ್ಯಮವನ್ನು ಕೂಡ ಬಳಸಬಹುದು. ಇನ್ನು ಡಿಜಿಟಲ್ ಮಾಧ್ಯಮವನ್ನು ಕೂಡ ಬಳಸಬಹುದು. ಯೂಟ್ಯೂಬ್ ಮತ್ತೆ ಟ್ವಿಟ್ಟರು, ಆಮೇಲೆ ಇನ್ಸ್ಟಾಗ್ರಾಮು, ಈ ಎಲ್ಲ ಡಿಜಿಟಲ್ ಮಾಧ್ಯಮಗಳನ್ನು ಬಳಸಿಕೊಂಡು ಕೂಡ ನನ್ನ ಏನು ಮಾಡ್ಬೋದು, ಅನಿಸಿಕೆಗಳನ್ನು ವ್ಯಕ್ತಪಡಿಸಬಹುದು. ಇದು ಖಾಸಗಿ ವ್ಯಕ್ತಿಗಳ ವಿರುದ್ಧ ಅಲ್ಲ, ರಾಜ್ಯದ ವಿರುದ್ಧ. ಫಾರ್ ಎಕ್ಸಾಂಪಲ್, ಈಗ ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದೆ ಅಂತಂದ್ರೆ 5 ಗ್ಯಾರಂಟಿ ಯೋಜನೆಗಳನ್ನು ತಗೊಂಡ್ಬಂದೈತಿ. ಆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನೇನದಾವು ಅನ್ನೋದನ್ನು ನೀವು ವ್ಯಕ್ತಪಡಿಸಬಹುದು. ಅರ್ಥ ಆಗೋದನ್ನ ಹೇಳಿದ್ದು. ಈಗ ಬಸ್ ಫ್ರೀ ಮಾಡಿದ್ದಾರೆ ಯಾರಿಗೆ? ಹೆಣ್ಮಕ್ಳಿಗೆ. ಬಿಕಾಸ್ ಆಫ್ ವಾಟ್? ಏನು ಹೆಣ್ಣು ಮಕ್ಕಳ ಡೆವಲಪ್ಮೆಂಟ್ಗಳ ಅಭಿವೃದ್ಧಿಯ ಸಲುವಾಗಿ ಏನು ಮಾಡಿವಿ ಅಂತಂದ್ರೆ ಬಸ್ಗಳನ್ನು ಫ್ರೀ ಕೊಟ್ಟಿವಿ ಅಂತೇಳಿ ಗೌರ್ಮೆಂಟದ ಅನಿಸಿಕೆ. ಅದನ್ನು ನೀವು ಟೀಕಿಸಬಹುದು, ಕಮೆಂಟ್ ಮಾಡ್ಬೋದು. ಆಮೇಲೆ ಅದರ ವಿರುದ್ಧ ಸ್ಟ್ರೈಕ್ ಮಾಡುವ ಹಕ್ಕಿಲ್ಲ, ಅದರ ವಿರುದ್ಧ ದನಿ ಎತ್ತಬಹುದು. ಏನೋ ಅರ್ಥವ್ಯವಸ್ಥೆ ಹಾಳಾಗತೈತಿ ಹಂಗೂ ಹಿಂಗೂ ಅಂತೇಳಿ ನಿಮ್ಮದು ಏನಾದರೂ ವ್ಯೂಸ್ಗಳಿದ್ರೆ ಸರ್ಕಾರಕ್ಕೆ ಹೇಳಬಹುದು. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನು ನಮಗೆ ಯಾವ್ದು ಕೊಡ್ತೈತಿ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಕೊಡ್ತೈತಿ. ಹೌದಾ? ಇದನ್ನ ಹೆಂಗೆ ಮಾಡಬಹುದು ಅಂತಂದ್ರೆ ಯಾವ ರೀತಿ ಮಾಧ್ಯಮಗಳನ್ನು ಬಳಸಿಕೊಂಡು ನಿನ್ನ ವ್ಯೂಸನ್ನು ಎಕ್ಸ್ಪ್ರೆಸ್ ಮಾಡಬಹುದು ಅಂತಂದ್ರೆ ನೀನು ಬಾಯಿಂದ ಹೇಳ್ಬೋದು, ಇನ್ಸ್ಟಾಗ್ರಾಮ್ದಲ್ಲಿ ಬರ್ಕೋಬಹುದು, ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಹಾಕ್ಬಹುದು, ಅಥವಾ ಪೇಪರ್ನಲ್ಲಿ ಆರ್ಟಿಕಲನ್ನು ಬರೆಯುವುದರ ಮೂಲಕ ನೀನೇನು ಮಾಡಬಹುದು ಅಂತಂದ್ರೆ ನಿನ್ನ ವ್ಯೂಸನ್ನು ಎಕ್ಸ್ಪ್ರೆಸ್ ಮಾಡಬಹುದು. ಯಾವ್ದು ಹೇಳ್ತೈತಿ? ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ ಎ ಹೇಳ್ತೈತಿ. ಆದರೆ ಇದು ಪ್ರೈವೇಟ್ ವ್ಯಕ್ತಿಯ ವಿರುದ್ಧ ಅಲ್ಲ, ಖಾಸಗಿ ವ್ಯಕ್ತಿಯ ವಿರುದ್ಧ ಇದು ಸಂಬಂಧಿಸಿರೋದಿಲ್ಲ. ಅಂತಂದ್ರೆ ನನ್ನ ಮನೆ ಬಾಜುಕ್ಕೆ ಯಾವುದಾದ್ರೂ ಒಬ್ಬ ವ್ಯಕ್ತಿ, ಈಗ ಒಬ್ಬವ ಅಶೋಕ್ ಅಂತಕ್ಕಂಥ ವ್ಯಕ್ತಿ ಇದ್ದಾನೆ, ಇವ ಅರುಣ್ ಅಂತಕ್ಕಂಥ ವ್ಯಕ್ತಿ, ಇಬ್ಬರು ಆಜು ಬಾಜು ಮನೆಯವರು ಇರ್ತಾರೆ. ನನಗೆ ಫ್ರೀಡಮ್ ಆಫ್ ಸ್ಪೀಚ್ ಐತಿ ಅಂತೇಳಿ ಅರುಣ್ಗೆ ನಾನು ಸಿಕ್ಕಂಗೆ ಬೈದ್ರೆ, ನನ್ನ ವ್ಯೂಸನ್ನು ನಾನು ಎಕ್ಸ್ಪ್ರೆಸ್ ಮಾಡ್ತೀನಿ, ಆ ವ್ಯಕ್ತಿ ಸರಿ ಇಲ್ಲ ಅಂತೇಳಿ ನಾವು ಸಿಕ್ಕಂಗೆ ಬೈಯೋದು ಮಾಡಿದ್ರೆ ಇಲ್ಲ. ನಿನಗೆ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿರೋದು ಸರ್ಕಾರದ ವಿರುದ್ಧ ಮಾತ್ರ. ಸರ್ಕಾರವನ್ನು ಟೀಕಿಸಲು ಮಾತ್ರ ನಿನಗೆ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟೈತಿ. ಯಾಕಂದ್ರೆ ನಮಗೆ ವ್ಯತ್ಯಾಸನ ಹಂಗೈತಿ. ಎಲ್ಲಿ ಅಂತಂದ್ರೆ ಸರ್ಕಾರಗಳು ಕೆಲವೊಂದಿಷ್ಟು ನೀತಿ ನಿಯಮಗಳನ್ನು ನಾಗರಿಕರ ವಿರುದ್ಧವಾಗಿ ತಗೊಂಡು ಬಂದಿದ್ರೆ ಅವುಗಳನ್ನು ಟೀಕಿಸುವ, ಅವುಗಳನ್ನು ಪ್ರತಿಭಟಿಸುವ ಹಕ್ಕನ್ನು ಫ್ರೀಡಮ್ ಆಫ್ ಸ್ಪೀಚ್ ಕೊಡತೈತಿ. ಹೊರತಾಗಿ ಯಾವುದೇ ಖಾಸಗಿ ವ್ಯಕ್ತಿಗಳು ಮಾಡಿರ್ತಕ್ಕಂಥ ಕೆಲಸದ ವಿರುದ್ಧ ಪ್ರತಿಭಟಿಸೋದಾಗಲಿ ಅಥವಾ ಏನು ಟೀಕಿಸೋದಾಗಲಿ ಮಾಡಕ್ಕೆ ಬರೋದಿಲ್ಲ. ಈಗ ನನಗೆ ಆ ವ್ಯಕ್ತಿ ಸರಿ ಕಂಡು ಬರೋದಿಲ್ಲ ಅಂತಂದ್ರೆ ಇನ್ನೊಂದು ಹೇಳ್ತೀವಿ, ಯಾವುದಾದ್ರೂ ವ್ಯಕ್ತಿ
ಅಪರಾಧಗಳನ್ನು ಮಾಡಿದರೆ ಟೀಕಿಸುವುದು ಅಥವಾ ಕಾನೂನಿನಡಿಯಲ್ಲಿ ಶಿಕ್ಷಿಸುವುದು ಯಾರಿಗೈತಿ ಅಥವಾ ನ್ಯಾಯಾಂಗಕ್ಕೆ ಇರತಕ್ಕಂಥ ಅಧಿಕಾರ ಅದು. ನೀನು ಕಂಪ್ಲೇಂಟ್ ಮಾಡ್ಬೋದು ಅಷ್ಟೇ, ಟೀಕಿಸಕ್ಕೆ ಬರೋದಿಲ್ಲ. ಹೌದಾ? ಪ್ರೈವೇಟ್ ವ್ಯಕ್ತಿಯನ್ನು ಟೀಕಿಸಲು ಬರೋದಿಲ್ಲ. ಆದ್ದರಿಂದ ಈ ಹಕ್ಕು ರಾಜ್ಯದ ವಿರುದ್ಧ ಮಾತ್ರ ಸಿಗತೈತಿ. ದಿಸ್ ರೈಟ್ ಈಸ್ ಅವೈಲೇಬಲ್ ಅಗೇನೆಸ್ಟ್ ಸ್ಟೇಟ್ ಓನ್ಲಿ, ನಾಟ್ ಅ ಪ್ರೈವೇಟ್ ಇಂಡಿವಿಜುವಲ್. ಸ್ಟೇಟ್ಗೆ ಮಾತ್ರ, ರಾಜ್ಯದ ವಿರುದ್ಧ ಮಾತ್ರ ಈ ಹಕ್ಕು ಸಿಗತೈತಿ, ಹೊರತಾಗಿ ಬೇರೆ ಖಾಸಗಿ ವ್ಯಕ್ತಿಗಳ ವಿರುದ್ಧ ಸಿಗೋದಿಲ್ಲ. ನೆನಪಿನಲ್ಲಿ ಇರಬೇಕಿದು. ಇನ್ನಿದು ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರೊವಿಷನ್ ಎ, ಇಟ್ ಈಸ್ ನಾಟ್ ಎನ್ ಅಬ್ಸಲ್ಯೂಟ್ ರೈಟ್. ಇಟ್ ಈಸ್ ನಾಟ್ ಎನ್ ಅಬ್ಸಲ್ಯೂಟ್ ರೈಟ್, ಪರಿಪೂರ್ಣವಾದದ್ದಲ್ಲ, ಅಬ್ಸಲ್ಯೂಟ್ ರೈಟ್. ಅಂತಂದ್ರೆ ಇದರ ಮೇಲೆ ರಾಜ್ಯ ಏನು ಮಾಡಬಹುದು ಅಂತಂದ್ರೆ ರಿಸ್ಟ್ರಿಕ್ಷನ್ ಅನ್ನು ಹಾಕಬಹುದು. ಯಾವ ಆಧಾರದ ಮೇಲೆ? ರೀಸನೇಬಲ್ ರೀಸನ್ಸ್ ಅನ್ನು ಕೊಟ್ಟು ರಿಸ್ಟ್ರಿಕ್ಷನ್ ಅನ್ನು ಹಾಕಬಹುದು, ಪ್ರತಿಬಂಧಿಸಬಹುದು. ಇದನ್ನು ಅನುಭವಿಸಲು ಪ್ರತಿಬಂಧಿಸಬಹುದು ರಾಜ್ಯ. ಯಾವ ಆಧಾರದ ಮೇಲೆ? ನ್ಯಾಯೋಚಿತ ಕಾರಣಗಳನ್ನು ನೀಡಿ ಒಬ್ಬ ನಾಗರಿಕನನ್ನು ಆರ್ಟಿಕಲ್ 19 ಸಬ್ ಕ್ಲಾಸ್ ಎ ಇಂದ ವಂಚಿತನನ್ನಾಗಿ ಮಾಡಬಹುದು. ಹೌದಾ? ಇದು ದಿಸ್ ಈಸ್ ನಾಟ್ ಎ ಅಬ್ಸಲ್ಯೂಟ್ ರೈಟ್, ಪರಿಪೂರ್ಣವಾದದ್ದಲ್ಲ. ಇದನ್ನು ನಾವು ಏನು ಮಾಡಬಹುದು? ರಿಸ್ಟ್ರಿಕ್ಷನ್ ಮಾಡಬಹುದು. ಯಾವುದರ ಆಧಾರದ ಮೇಲೆ? ರೀಸನೇಬಲ್ ರೀಸನ್ಸ್ ಆಧಾರದ ಮೇಲೆ, ನ್ಯಾಯೋಚಿತ ಕಾರಣಗಳ ಆಧಾರದ ಮೇಲೆ ರಾಜ್ಯ ಏನು ಮಾಡಬಹುದು? ಇದನ್ನು ಪ್ರತಿಬಂಧಿಸಬಹುದು. ಸ್ಟೇಟ್ ಕ್ಯಾನ್ ರಿಸ್ಟ್ರಿಕ್ಟ್ ದಿಸ್ ರೈಟ್ ಆನ್ ದ ಬೇಸಿಸ್ ಆಫ್ ರೀಸನೇಬಲ್ ರೀಸನ್ಸ್. ಅವು ನ್ಯಾಯೋಚಿತ ಕಾರಣಗಳು ನ್ಯಾಯಯುತವಾಗಿ ಅದಾವೋ ಇಲ್ಲೋ ಅನ್ನೋದನ್ನು ಚೆಕ್ ಮಾಡೋದು ಯಾವಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟು. ರೀಸನೇಬಲ್ ರೀಸನ್ಸ್ ಆರ್ ದೇ ಆರ್ ಲೀಗಲ್ ಆರ್ ಇಲ್ಲೀಗಲ್ ಚೆಕ್ಡ್ ಬೈ ದಿ ಆರ್ ಟೆಸ್ಟೆಡ್ ಬೈ ದಿ ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್. ಏನಾಗತ್ತೆ ಅಂತಂದ್ರೆ ರಾಜ್ಯ ಹಾಕಿರ್ತಕ್ಕಂಥ ನಿಬಂಧನೆಗಳು ಅಥವಾ ಪ್ರತಿಬಂಧನೆಗಳು ಅವು ಕಾನೂನಾತ್ಮಕವಾಗಿ ಅದಾವೋ ಅಥವಾ ಇಲ್ಲೋ ಅನ್ನೋದನ್ನ, ಯಾರು ಚೆಕ್ ಮಾಡಬೇಕು ಅಂತಂದ್ರೆ ಸುಪ್ರೀಂ ಕೋರ್ಟ್ದವರು ಇಲ್ಲ ಹೈಕೋರ್ಟ್ದವರು ಚೆಕ್ ಮಾಡಬೇಕು. ಆಗ ಅದರ ಆಧಾರದ ಮೇಲೆ ರಾಜ್ಯ ಹಾಕಿರ್ತಕ್ಕಂಥ ರಿಸ್ಟ್ರಿಕ್ಷನ್ಗಳು ನ್ಯಾಯೋಚಿತ ಅದಾವು ಇಲ್ಲ ಅನ್ನೋದನ್ನ ಸುಪ್ರೀಂ ಕೋರ್ಟು ಅಥವಾ ಹೈಕೋರ್ಟು ಚೆಕ್ ಮಾಡ್ತವೆ. ಅವು ಯಾವ್ಯಾವ ರೀಸನ್ಗಳು ಅನ್ನೋದನ್ನು ನೋಡೋದಾದ್ರೆ, ರೀಸನೇಬಲ್ ರೀಸನ್ಸ್ ಯಾವ ಬೇಸ್ ಮೇಲೆ ಹಾಕಬೇಕು ಅನ್ನೋದನ್ನು ನೋಡೋದಾದ್ರೆ, ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಹೇಳ್ತೈತಿ ರೀಸನೇಬಲ್ ರೀಸನ್ಸ್ ಅನ್ನ ಯಾವ್ಯಾವುದರ ಆಧಾರದ ಮೇಲೆ ಹಾಕಬಹುದು ನೀವು ಅಂತೇಳಿ. ಯಾಕಂದ್ರೆ ಇಲ್ಲಿ ಬರ್ತಾರೆ ಸಾವರ್ನಿಟಿ, ಇಂಟಿಗ್ರಿಟಿ ಆಫ್ ಇಂಡಿಯಾ, ಸಾರ್ವಭೌಮತ್ವ ಮತ್ತು ಸಮಗ್ರತೆಯ ಆಧಾರದ ಮೇಲೆ, ಸಾರ್ವಭೌಮತ್ವ ಮತ್ತು ಸಮಗ್ರತೆಯ ಆಧಾರದ ಮೇಲೆ ನಾವು ರೀಸನೇಬಲ್ ರಿಸ್ಟ್ರಿಕ್ಷನ್ ಅನ್ನ ಸ್ಟೇಟ್ದಿಂದ ಅನುಭವಿಸಬಹುದು, ಸ್ಟೇಟ್ ನಮ್ಮ ಮೇಲೆ ಹಾಕಬಹುದು. ರೀಸನೇಬಲ್ ರಿಸ್ಟ್ರಿಕ್ಷನ್ ಯಾವುದರ ಆಧಾರದ ಮೇಲೆ? ಸಮಗ್ರತೆ ಮತ್ತು ಸಾರ್ವಭೌಮತ್ವದ ಆಧಾರದ ಮೇಲೆ. ಅದಕ್ಕೆ ಏನಾದರೂ ಧಕ್ಕೆ ಆಗ್ತಿತ್ತು ಅಂತಂದ್ರೆ, ನಾವು ಮಾತಾಡೋ ಮಾತಿನಿಂದ ಅಥವಾ ನಾವು ಎಕ್ಸ್ಪ್ರೆಸ್ ಮಾಡೋ ವ್ಯೂಸ್ನಿಂದ, ಅನಿಸಿಕೆಯಿಂದ ಏನು ಭಾರತದ ಸಮಗ್ರತೆ ಮತ್ತು ಸಾರ್ವಭೌಮತ್ವಕ್ಕೆ ಧಕ್ಕೆ ಹಾಕಿತ್ತು ಅಂತಂದ್ರೆ ಅದರ ಮೇಲೆ ನಾವು ರೀಸನೇಬಲ್ ರಿಸ್ಟ್ರಿಕ್ಷನ್ ಅನ್ನು ಹಾಕಬಹುದು ಅಂತೇಳಿ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಹೇಳ್ತೈತಿ. ಹೌದಾ? ಫಾರ್ ಎಕ್ಸಾಂಪಲ್, ಮೊನ್ನೆ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಭಾರತದ ವಿರುದ್ಧವಾಗಿ ಕೆಲವೊಂದಿಷ್ಟು ಜನ ಸ್ಪೀಚನ್ನು ಮಾಡ್ತಿದ್ರು. ಅವರ ವ್ಯೂಸ್ಗಳನ್ನು ಇಲ್ಲಿ ಇನ್ಸ್ಟಾಗ್ರಾಮು ಮತ್ತು ಮತ್ತಿತರ ಡಿಜಿಟಲ್ ಮಾಧ್ಯಮಗಳಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿದ್ರು. ಹೌದಾ? ಆ ಟೈಮ್ನಲ್ಲಿ ಕೆಲವೊಂದಿಷ್ಟು ಜನನ ಬಂಧಿಸಿದ್ರು. ಹೌದಾ? ಇದು ಎಲ್ಲಿ ಯಾವುದರ ಅಂಡರದಲ್ಲಿ? ಸಾರ್ವಭೌಮತ್ವತೆ ಮತ್ತು ಇಂಟಿಗ್ರಿಟಿ ಆಧಾರದ ಮೇಲೆ ಏನು ರಿಸ್ಟ್ರಿಕ್ಷನ್ ಅನ್ನು ಹಾಕುವುದನ್ನು ಆರ್ಟಿಕಲ್ 19(2) ಹೇಳ್ತೈತಿ. ಅದರ ಆಧಾರದ ಮೇಲೆ ಆಪರೇಷನ್ ಸಿಂಧೂರು ಟೈಮ್ನಲ್ಲಿ ಕೆಲವೊಂದಿಷ್ಟು ಜನನ ಬಂಧಿಸಿದ್ರು. ನೆನಪಿರ್ಬೇಕು ನಮಗೆಲ್ಲ. ಹೌದಾ? ಅಂದ್ರೆ ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರ್ತಕ್ಕಂಥ ಯಾವುದೇ ಕೆಲಸವನ್ನ ಅಥವಾ ಯಾವುದೇ ಅಭಿಪ್ರಾಯಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡಿದ್ವಿ ಅಂತ ವ್ಯಕ್ತಪಡಿಸಿದ್ವಿ ಅಂತಂದ್ರೆ ಅದು ಏನಾಗತಿ? ಅಪರಾಧ ಅಂತೇಳಿ ಅನ್ಸ್ಕೊತೈತಿ. ಅದು ರೀಸನೇಬಲ್ ರಿಸ್ಟ್ರಿಕ್ಷನ್ ಅಂಡರ್ದಾಗಿ ಬರ್ತೈತಿ. ಅವಾಗ ಸ್ಟೇಟ್ ಏನ್ ಮಾಡ್ತೈತಿ ಅಂತಂದ್ರೆ ರಿಸ್ಟ್ರಿಕ್ಷನ್ ಅನ್ನು ನಮ್ಮ ಮೇಲೆ ಹಾಕಿ ಬಂಧಿಸುವ ಕೆಲಸವನ್ನ ಮಾಡ್ತೈತಿ. ಇನ್ನು ಸಮಗ್ರತೆಗೆ ಧಕ್ಕೆ ತರುವಂತ ಕೆಲಸ ಮಾಡಿದ್ರೆ ಈ ರೀತಿಯಾಗಿರ್ತಕ್ಕಂಥ ಫ್ರೀಡಮ್ ಆಫ್ ಸ್ಪೀಚ್ಗಳನ್ನ ನಾವು ಪ್ರತಿಬಂಧಿಸುವ ಅಧಿಕಾರ ಆರ್ಟಿಕಲ್ 19 ಸಬ್ ಕ್ಲಾಸ್ 2ಗೆ ಕೊಟ್ಟಿರ್ತೈತಿ. ಸಬ್ ಕ್ಲಾಸ್ 2 ರಾಜ್ಯಕ್ಕೆ ಕೊಟ್ಟಿರ್ತೈತಿ, ನೆನಪಿರಬೇಕು. ಆಮೇಲೆ ಸೆಕ್ಯೂರಿಟಿ ಆಫ್ ಸ್ಟೇಟ್, ರಾಜ್ಯದ ರಕ್ಷಣೆ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ರೀಸನೇಬಲ್ ರಿಸ್ಟ್ರಿಕ್ಷನ್ ಅನ್ನು ಹಾಕಬಹುದು. ಫ್ರೆಂಡ್ಲಿ ರಿಲೇಷನ್ ವಿತ್ ಫಾರಿನ್ ಸ್ಟೇಟ್, ಸ್ನೇಹಿತ ಸಂಬಂಧ, ವಿದೇಶಗಳಿಂದ ಸ್ನೇಹಿತ ಸಂಬಂಧಕ್ಕೆ ಧಕ್ಕೆ ಉಂಟಾಗುವ ಯಾವುದೇ ಮಾತುಗಳಾಗಿರಲಿ, ಎಕ್ಸ್ಪ್ರೆಷನ್ಗಳಾಗಿರಲಿ, ಅಂಥವುಗಳನ್ನು ಪ್ರತಿಬಂಧಿಸುವ ಅಧಿಕಾರ ರಾಜ್ಯಕ್ಕಿದೆ. ಈಗ ನಮ್ಮದು ರಷ್ಯಾದು ಒಂದು ಅತ್ಯುತ್ತಮ ಸಂಬಂಧ ಐತಿ. ರಷ್ಯಾ ಆ್ಯಂಡ್ ಇಂಡಿಯಾ ಇಸ್ ಗುಡ್ ಫ್ರೆಂಡ್ಸ್ ಇನ್ ಇಂಟರ್ನ್ಯಾಷನಲ್ ಲೆವೆಲ್. ಹೌದಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವು ಒಳ್ಳೆಯ ಸ್ನೇಹಿತರು ಅಂತೇಳಿ ಎಲ್ಲರಿಗೂ ಗೊತ್ತೈತಿ. ಈಗ ರಷ್ಯಾ ಮತ್ತು ಭಾರತದ ಸ್ನೇಹಕ್ಕೆ ಧಕ್ಕೆ ತರ್ತಕ್ಕಂಥ ಯಾವುದೇ ಕೆಲಸವನ್ನ ಭಾರತದ ನಾಗರಿಕರು ಮಾಡಕತ್ತಿದ್ರು ಅಂತಂದ್ರೆ, ಅಂದ್ರೆ ರಷ್ಯಾಕ್ಕೆ ಬೈಯೋದಾಗ್ಲಿ ಅಥವಾ ರಷ್ಯಾದ ಪಾಲಿಸಿಯನ್ನ ಏನು ಕ್ರಿಟಿಸೈಸ್ ಮಾಡೋದಾಗ್ಲಿ ಮಾಡಕತ್ತಿದ್ರು ಅಂತಂದ್ರೆ ಅದನ್ನ ನಾವು ರಿಸ್ಟ್ರಿಕ್ಟ್ ಮಾಡಬಹುದು, ಪ್ರತಿಬಂಧಿಸಬಹುದು. ಬಿಕಾಸ್ ಆಫ್ ವಾಟ್? ಏನಾಗತ್ತೆ ಅಂತಂದ್ರೆ ಇಲ್ಲಿ ರಷ್ಯಾ ಮತ್ತು ಭಾರತದ ಸಂಬಂಧಗಳು ಹಾಳಾಗುವ ಚಾನ್ಸಸ್ ಜಾಸ್ತಿ ಇರ್ತೈತಿ. ಅದರ ಸಂಬಂಧ ಏನ್ ಮಾಡ್ತಾರೋ ಅಂತಂದ್ರೆ ಯಾವುದೇ ವಿದೇಶದ ಜೊತೆಗೆ ನಮ್ಮ ಸ್ನೇಹಿತ ಸಂಬಂಧಕ್ಕೆ ಧಕ್ಕೆ ತರ್ತಿತ್ತು ಅಂತಂದ್ರೆ ಆ ಮಾತುಗಳನ್ನ ಅಥವಾ ಆ ಎಕ್ಸ್ಪ್ರೆಷನ್ಗಳನ್ನ, ವ್ಯೂಸ್ಗಳನ್ನ ಪ್ರತಿಬಂಧಿಸಬಹುದು. ಯಾವುದರ ಅಡಿಯಲ್ಲಿ? ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಅಡಿಯಲ್ಲಿ.
ಇನ್ನು ಮೂರನೇದು ಯಾವುದು ಅಂತಂದ್ರೆ ಪಬ್ಲಿಕ್ ಆರ್ಡರ್, ಅಂದ್ರೆ ಸಾರ್ವಜನಿಕ ಶಾಂತಿಯನ್ನು ಕದಡುವ ಯಾವುದೇ ಮಾತುಗಳನ್ನು, ಈಗ ಫಾರ್ ಎಕ್ಸಾಂಪಲ್ ಈ ಹಿಂದೂ ಪರಿಷತ್ತದವರು, ಆಮೇಲೆ AIMIM ಮುಖ್ಯಸ್ಥ ಅಸಾವುದ್ದೀನ್ ಓವೈಸಿ ಇವರೆಲ್ಲ ಮಾತಾಡೋ ಮಾತುಗಳು ಹೆಂಗಿದಾವೆ ಅಂತಂದ್ರೆ ಸಾರ್ವಜನಿಕ ಶಾಂತಿಗೆ ಭಂಗ ತರ್ತಕ್ಕಂಥ ಮಾತುಗಳು ಇರ್ತವೆ. ಅಂದರೆ ಇನ್ಸೈಟ್ಮೆಂಟ್ ಮಾಡ್ತಾರೆ. ಯಾವುದೋ ಒಂದು ಪಬ್ಲಿಕ್ ಗ್ಯಾದರ್ನಲ್ಲಿ ಕೂಡಿ ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ನಾವು ಹಿಂದೂಗಳೆಲ್ಲ ಒಗ್ಗಟ್ಟಾಗಿರಬೇಕು, ನಾವು ಮುಸ್ಲಿಮರೆಲ್ಲ ಒಗ್ಗಟ್ಟಾಗಿರಬೇಕು. ಇಟ್ ಟೆಂಡ್ಸ್ ಟು ದಿ ಪೊಲರೈಸೇಷನ್ ಆಫ್ ದಿ ಇಂಡಿಯನ್ ಕಮ್ಯುನಿಟಿ. ಅದೇನು ಮಾಡ್ತೈತಿ ಅಂತಂದ್ರೆ ಪೊಲರೈಸೇಷನ್ ಮಾಡ್ತೈತಿ. ಪೊಲರೈಸೇಷನ್ ಮಾಡೋದ್ರ ಜೊತೆಗೆ ಒಂದು ಕಮ್ಯುನಿಟಿ ವಿರುದ್ಧ ಇನ್ನೊಂದು ಕಮ್ಯುನಿಟಿಯನ್ನು ಎತ್ತಿ ಕಟ್ಟುವುದನ್ನು ಮಾಡ್ತೈತಿ. ಹೌದಾ? ಈ ರೀತಿ ಆಗಿರೋದ್ರಿಂದ ಈ ರೀತಿ ಸಂದರ್ಭಗಳು ಸೃಷ್ಟಿಯಾದ ಸಾರ್ವಜನಿಕ ಶಾಂತಿ ಹಾಳಾಕೈತಿ. ಅವಾಗ ನಾವು ಈ ರೀತಿ ಫ್ರೀಡಮ್ ಆಫ್ ಸ್ಪೀಚ್ಗಳನ್ನು ನಾವು ಪ್ರತಿಬಂಧಿಸುವ ಅಧಿಕಾರ ಎಲ್ಲಿ ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಎಲ್ಲಿ ನಮಗೆ ಸ್ಟೇಟ್ಗೆ ಅಧಿಕಾರವನ್ನು ಕೊಡ್ತೈತಿ, ನೆನಪಿರಬೇಕು. ಆಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್, ಏನು ನ್ಯಾಯಾಂಗದ ಅಪಮಾನವನ್ನು ಮಾಡುವ ಯಾವುದೇ ಮಾತುಗಳನ್ನು ನಾವು ಆಡುವ ಹಾಗಿಲ್ಲ. ನ್ಯಾಯಾಂಗದ ಅಪಮಾನ ಮಾಡುವ ಕ್ರಿಟಿಸಿಸಮಿಗೂ ಮತ್ತು ಕಂಟೆಂಪ್ಟಿಗೂ ಡಿಫ್ರೆನ್ಸ್ ಐತೆ, ನೆನಪಿರಬೇಕು. ದಿ ಕ್ರಿಟಿಸಿಸಮ್ ಈಸ್ ಡಿಫ್ರೆಂಟ್ ಥಿಂಗ್ ಆ್ಯಂಡ್ ಕಂಟೆಂಪ್ಟ್ ಈಸ್ ಡಿಫ್ರೆಂಟ್ ಥಿಂಗ್. ಹೌದಾ? ಈಗ ಯಾವುದೋ ಒಂದು ಜಜ್ಮೆಂಟ್ ಬಂದಿರ್ತೈತಿ, ಆ ಜಜ್ಮೆಂಟು ಸರಿ ಇಲ್ಲ ಅಂತೇಳಿ ನೀನು ಅಪೀಲ್ ಮಾಡೋದು ಅದು ಕ್ರಿಟಿಸಿಸಮು. ಹೌದಾ? ಆ ಜಜ್ಮೆಂಟ್ ವಿರುದ್ಧ ನ್ಯಾಯಾಧೀಶರ ಮೇಲೆ ಅವರು ದುಡ್ಡು ತಗೊಂಡು ನಮಗೆ ಜಜ್ಮೆಂಟನ್ನು ಕೊಟ್ಟಾರೆ, ಈ ರೀತಿಯಾಗಿರ್ತಕ್ಕಂಥ ಜಜ್ಮೆಂಟ್ಗಳು ಏನಾಗೈತಿ ಅಂತಂದ್ರೆ ಭ್ರಷ್ಟಾಚಾರದಿಂದ ಕೂಡ್ಯಾವು ಅಂತೇಳಿ ನೀವು ಏನಾದರೂ ಮಾತಾಡಕತ್ತಿದ್ರಿ ಅಂತಂದ್ರೆ ದಟ್ ಈಸ್ ಆನ್ ಕಂಟೆಂಪ್ಟ್ ಆಫ್ ಕೋರ್ಟ್. ಹೌದಾ? ಆದೇಶದ ಅವಹೇಳನವನ್ನು ನೀವು ಮಾಡಕತ್ತಿದ್ರಿ ಅಂತಂದ್ರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತೇಳಿ ಬರ್ತೈತಿ. ಹೌದಾ? ನೆನಪಿಟ್ಟುಕೋಬೇಕು. ಇನ್ನು ಡಿಫೇಮೇಷನ್, ಯಾವುದಾದರೂ ವ್ಯಕ್ತಿಯ ವಿರುದ್ಧ ಆಧಾರರಹಿತ ಆಪಾದನೆಗಳನ್ನು ಮಾಡಿದ್ವಿ ಅಂತಂದ್ರೆ ಅದು ಡಿಫೇಮೇಷನ್ ಕೇಸ್ಗೆ ಹಾದಿ ಮಾಡಿಕೊಡ್ತೈತಿ. ಫಾರ್ ಎಕ್ಸಾಂಪಲ್ ಏನಾಗಿತ್ತು ಅಂತಂದ್ರೆ ಅರುಣ್ ಜೇಟ್ಲಿ ಮೇಲೆ ಯಾರು ಕೇಜ್ರಿವಾಲ್ ಸಾಹೇಬರು ಒಂದು ಯಾವುದೋ ಆಪಾದನೆ ಮಾಡಿದ್ರು. ಯಾವುದೋ ಕ್ರಿಕೆಟ್ ಅಸೋಸಿಯೇಷನದ ಇದರಲ್ಲಿ ಅವರು ಕೋಟಿಗಟ್ಟಲೆ ಹಣವನ್ನು ಲೂಟಿ ಮಾಡ್ಯಾರು ಅಂತೇಳಿ ಆಪಾದನೆ ಮಾಡಿದರು. ಈ ಆಪಾದನೆ ಮೇಲೆ ಅರುಣ್ ಜೇಟ್ಲಿ ಅವರು ಏನು ಮಾಡಿದ್ರು ಅಂತಂದ್ರೆ ಡಿಫೇಮೇಷನ್ ಕೇಸನ್ನು ಯಾರ ಮೇಲೆ, ಕೇಜ್ರಿವಾಲ್ ಮೇಲೆ ಮಾಡಿದ್ರು. ಡಿಫೇಮೇಷನ್ ಕೇಸನ್ನು ಅವ್ರ ಮೇಲೆ ಹಾಕಿದ್ರು. ಡಿಫೇಮೇಷನ್ ಕೇಸ್ನಲ್ಲಿ ಅವ್ರು ಏನು ಮಾಡಿದ್ರು ಅಂತಂದ್ರೆ ಬೇಷರತ್ತಾಗಿ ಕ್ಷಮೆ ಯಾಚನೆ ಮಾಡಿ ಡಿಫೇಮೇಷನ್ ಕೇಸದಿಂದ ಇಲ್ಲ ನಾ ಮಾಡಿರ್ತಕ್ಕಂಥ ಅವಹೇಳನಕಾರಿ ಮಾತುಗಳು ತಪ್ಪು ಮಾಹಿತಿಯಿಂದ ಕೂಡ್ಯಾವು, ಹೀಗಾಗಿ ನಾವು ಅವರಿಗೆ ಕ್ಷಮೆ ಕೇಳ್ತೇನೆ ಅಂತೇಳಿ ಅರುಣ್ ಜೇಟ್ಲಿಗೆ ಕ್ಷಮೆ ಕೇಳಿ ತಮ್ಮ ಮೇಲೆ ಇರ್ತಕ್ಕಂಥ ಡಿಫೇಮೇಷನ್ ಕೇಸನ್ನು ಹಿಂಗೆ ತಗೊಂಡ್ರು. ನೆನಪಿರಬೇಕು. ಅಂದ್ರೆ ನಮಗೆ ಮಾತಾಡುವ ಅಧಿಕಾರ ಐತಿ ಅಂತೇಳಿ ಮತ್ತೊಬ್ಬ ವ್ಯಕ್ತಿಯ ಘನತೆ ಮತ್ತು ಗೌರವಗಳಿಗೆ ಧಕ್ಕೆ ತರ್ತಕ್ಕಂಥ ಮಾತುಗಳನ್ನು ಆಡುವ ಆಗಿಲ್ಲ. ಹೌದಾ? ಹಂಗೇನಾದ್ರೂ ಆಡಿದ್ವಿ ಅಂತಂದ್ರೆ ಇಟ್ ಅಟ್ರಾಕ್ಟ್ ದಿ ಡಿಫೇಮೇಷನ್ ಕೇಸ್. ಹೌದಾ? ಮತ್ತೊಬ್ಬ ವ್ಯಕ್ತಿಯ ಘನತೆ ಮತ್ತು ಗೌರವಗಳನ್ನು ನಾವು ಗಾಳಿಗೆ ತೂರಿ ಏನಾದರೂ ಮಾತುಗಳು ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಐತಿ ಅಂತೇಳಿ ನಾವು ಅವರ ಘನತೆ ಮತ್ತು ಗೌರವಗಳನ್ನು ಗಾಳಿಗೆ ತೂರಿ ಅವರಿಗೆ ಅವಮಾನ ಮಾಡಿದ್ವಿ ಅಂತಂದ್ರೆ ದ್ಯಾಟ್ ಇನ್ಸಿಡೆಂಟ್ ವಿಲ್ ಅಟ್ರಾಕ್ಟ್ ದಿ ಡಿಫೇಮೇಷನ್ ಕೇಸ್. ಏನಾಗತ್ತೆ ಅಂತಂದ್ರೆ ಅದು ಮಾನಹಾನಿ ಪ್ರಕರಣಕ್ಕೆ ಹಾದಿ ಮಾಡಿಕೊಡ್ತೈತಿ. ನೆನಪಿರಬೇಕು. ಅರುಣ್ ಜೇಟ್ಲಿ ಮತ್ತು ಕೇಜ್ರಿವಾಲ್ ಅವ್ರಿಗೆ ಕೇಸ್ಗಳನ್ನು ಹೇಳಿದ್ವಿ ನಿಮ್ಮ ಮುಂದೆ. ಯಾಕಂತಂದ್ರೆ ಅರುಣ್ ಜೇಟ್ಲಿಗೆ 100 ಕೋಟಿ ನೀವು ಭ್ರಷ್ಟಾಚಾರ ಮಾಡಿರಿ ಅಂತೇಳಿ ಕೇಜ್ರಿವಾಲ್ ಆಪಾದನೆ ಮಾಡಿದ್ರು. ಆ ಆಪಾದನೆ ಆಧಾರ ರಹಿತವಾಗಿತ್ತು. ಅವಾಗ ಅವ್ರು ಏನು ಮಾಡಿದ್ರು ಅಂತಂದ್ರೆ ನನ್ನ ಮಾನಹಾನಿಗೆ ಈ ವ್ಯಕ್ತಿ ಏನೋ ಮಾನಹಾನಿ, ಯಾರು ಕೇಜ್ರಿವಾಲ್ ಅಂತಕ್ಕಂಥ ವ್ಯಕ್ತಿ ನನ್ನ ಮಾನಹಾನಿಯನ್ನು ಮಾಡುವ ಕೆಲಸವನ್ನು ಮಾಡ್ಯಾನ ಅಂತೇಳಿ ಅರುಣ್ ಜೇಟ್ಲಿ ಅವರು ಏನು ಮಾಡಿದ್ರು ಅಂತಂದ್ರೆ ಕೇಸ್ ಮಾಡಿದ್ರು. ಆವಾಗ ಅಲ್ಲಿ ಅವ್ರಿಗೆ ಗೊತ್ತಾಯ್ತು ಇದು ಡಿಫೇಮೇಷನ್ ಕೇಸು, ನಾ ಮಾಡಿರ್ತಕ್ಕಂಥ ಆಪಾದನೆ ಸುಳ್ಳು ಐತಿ ಅಂತೇಳಿ ಕೇಜ್ರಿವಾಲ್ ಏನು ಮಾಡಿದ್ರು ಅಂತಂದ್ರೆ ಕ್ಷಮಾಪಣೆ ಮಾಡಿ ನಾನು ಕ್ಷಮೆ ಯಾಚಿಸ್ತೀನಿ ರೀ, ನನ್ನ ಮೇಲಿನ ಕೇಸ್ ತಗೋರಿ ಅಂತೇಳಿ. ಅವಾಗ ಅವ್ರ ಮೇಲಿನ ಕೇಸು ಯಾರು ಅರುಣ್ ಜೇಟ್ಲಿ ಅವರು ತಗೊಂಡ್ರು. ನೆನಪಿರಬೇಕು. ಈ ರೀತಿಯಾಗಿರ್ತಕ್ಕಂಥ ಮಾತಾಡೋಕೆ ನಮಗೆ ಅವಕಾಶ ಐತೆ ಅಂತೇಳಿ ಶಿಕ್ಷಕಂಗೆ ಮಾತಾಡೋದಿಲ್ಲ. ಮತ್ತೊಬ್ಬರ ಮಾನಕ್ಕೆ ಹಾನಿ ಆಗ್ತಕ್ಕಂಥ ಯಾವುದೇ ಮಾತುಗಳನ್ನು ಆಡಲು ಸಂವಿಧಾನದಲ್ಲಿ ಅವಕಾಶ ಇಲ್ಲ. ನೋ ಯೂಸ್ ಆಫ್ ದಿ ಅನ್ಕಾನ್ಸ್ಟಿಟ್ಯೂಷನಲ್ ವರ್ಡ್ಸ್ ಅಗೇನ್ಸ್ಟ್ ಎನಿ ಪರ್ಸನ್. ಹೌದಾ? ಸಂವಿಧಾನಾತ್ಮಕವಲ್ಲದ ಪದಗಳನ್ನು ಅಥವಾ ಅಸಂವಿಧಾನಿಕ ಪದಗಳನ್ನು ಬಳಕೆ ಮಾಡಲು ಯಾರಿಗೂ ಕೂಡ ಸಂವಿಧಾನದಲ್ಲಿ ಅನುಮತಿ ಇಲ್ಲ. ನೆನಪಿರಬೇಕು. ಆಮೇಲೆ ಇನ್ನೊಂದು ಸಂದರ್ಭದಲ್ಲಿ ನಾವು ಏನು ಮಾಡ್ಬೋದು ಅಂದ್ರೆ ರೀಸನೇಬಲ್ ರಿಸ್ಟ್ರಿಕ್ಷನ್ ಅನ್ನು ಹಾಕ್ಬೋದು. ಇನ್ಸೈಟ್ಮೆಂಟ್ ಟು ಆನ್ ಅಫೆನ್ಸ್ ಅಂತ ಅಂದ್ರೆ ಯಾವುದೇ ಅಪರಾಧಕ್ಕೆ ಪ್ರಚೋದನೆಗಳನ್ನು ಕೊಡ್ತಕ್ಕಂಥ ಹೇಳಿಕೆಗಳ ವಿರುದ್ಧ ನಾವು ರೀಸನೇಬಲ್ ರಿಸ್ಟ್ರಿಕ್ಷನ್ ಅನ್ನು ಹಾಕಬಹುದು. ಸ್ಟೇಟು ರೀಸನೇಬಲ್ ರಿಸ್ಟ್ರಿಕ್ಷನ್ ಅನ್ನು ಹಾಕಬಹುದು. ಹೇಳಿಕೆಗಳು ಎಂತ ಇರಬೇಕು? ಅಪರಾಧಕ್ಕೆ ಪ್ರಚೋದನೆ ಕೊಡ್ತಕ್ಕಂಥ ಹೇಳಿಕೆಗಳಿದ್ವು ಅಂತಂದ್ರೆ ಅವುಗಳ ವಿರುದ್ಧ ನಾವೇನು ಮಾಡಬಹುದು ಅಂತಂದ್ರೆ ಸ್ಟೇಟು ರಿಸ್ಟ್ರಿಕ್ಷನ್ ಹಾಕ್ಬೋದು, ಪ್ರತಿಬಂಧನೆಗಳನ್ನು ಹಾಕ್ಬೋದು. ಈಗ ನೋಡಿದ್ವಿ ರೀಸನೇಬಲ್ ರಿಸ್ಟ್ರಿಕ್ಷನ್ ಯಾವ್ಯಾವು ಅನ್ನೋದನ್ನ. ಹೌದಾ? ಯಾವ್ಯಾವುದು ಅಂತಂದ್ರೆ ಸಾವರ್ನಿಟಿ, ಇಂಟಿಗ್ರಿಟಿ ಆಫ್ ಇಂಡಿಯಾ, ಸೆಕ್ಯೂರಿಟಿ ಆಫ್ ಸ್ಟೇಟ್, ಫ್ರೆಂಡ್ಲಿ ರಿಲೇಷನ್ ವಿತ್ ಫಾರಿನ್ ಸ್ಟೇಟ್ಸ್, ಪಬ್ಲಿಕ್ ಆರ್ಡರ್, ಡಿಸೆನ್ಸಿ ಆರ್ ಮೊರಾಲಿಟಿ, ಕಂಟೆಂಪ್ಟ್ ಆಫ್ ಕೋರ್ಟ್, ಡಿಫೇಮೇಷನ್ ಆರ್ ಇನ್ಸೈಟ್ಮೆಂಟ್ ಆಫ್ ಎನಿ ಅಫೆನ್ಸ್. ಆನ್ ದೀಸ್ ಗ್ರೌಂಡ್ಸ್ ಸ್ಟೇಟ್ ಕ್ಯಾನ್ ಬಿ ರಿಸ್ಟ್ರಿಕ್ಟ್ ಅವರ್ ಫ್ರೀಡಮ್ ಆಫ್ ಸ್ಪೀಚ್. ಹೌದಾ? ಈ ಏನು ಆಧಾರಗಳ ಮೇಲೆ ಏನು ಸ್ಟೇಟು ನಮ್ಮ ಮೇಲೆ ಪ್ರತಿಬಂಧನೆಗಳನ್ನು ಹಾಕಬಹುದು. ಯಾವುದರ ಮೇಲೆ? ಫ್ರೀಡಮ್ ಆಫ್ ಸ್ಪೀಚ್ಗಳ ಮೇಲೆ, ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗಳ ಮೇಲೆ. ಹೌದಾ? ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಐತಿ ಅಂತಂದರೆ ಅದನ್ನು ನಾವು ತಪ್ಪು ಮಾಹಿತಿ ಅಥವಾ ತಪ್ಪು ರೂಪದಲ್ಲಿ ಬಳಕೆ ಮಾಡುವ ಹಾಗಿಲ್ಲ. ಅದನ್ನು ಸರಿಯಾದ ರೂಪದಲ್ಲಿನೇ ಬಳಕೆ ಮಾಡಬೇಕು. ಜೊತೆಗೆ ಖಾಸಗಿ ವ್ಯಕ್ತಿಗಳ ವಿರುದ್ಧ ಅದನ್ನು ಬಳಕೆ ಮಾಡುವ ಹಾಗಿಲ್ಲ. ಇದಿಷ್ಟು ನೆನಪಿರಬೇಕು. ಇನ್ನು ಇದಕ್ಕೆ ಸಂಬಂಧಿಸಿದಂತೆ ಫ್ರೀಡಮ್ ಆಫ್ ಸ್ಪೀಚ್ ಏನೇನು ಒಳಗೊಳ್ತೈತಿ ಅನ್ನೋದನ್ನು ಕೆಲವೊಂದಿಷ್ಟು ಜಜ್ಮೆಂಟ್ಗಳು ಹೇಳ್ತವೆ. ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಅಂತೇಳಿ ವೇಗಾಗಿ ಹೇಳಿಬಿಟ್ರು.
ಅಂದರೆ ಅಸ್ಪಷ್ಟ ರೂಪದಲ್ಲಿ ಮಾಹಿತಿಯನ್ನು ಹೇಳಿದ್ರು. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನನ್ನು ಒಳಗೊಳ್ತೈತಿ ಅನ್ನೋದನ್ನು ಕೆಲವೊಂದಿಷ್ಟು ಜಜ್ಮೆಂಟ್ಗಳು ಸುಪ್ರೀಂ ಕೋರ್ಟ್ ಮುಂದೆ ಹೋದಾಗ ಇದು ಫ್ರೀಡಮ್ ಆಫ್ ಸ್ಪೀಚನ್ನು ಒಳಗೊಳ್ತೈತಿ, ಮತ್ತೊಂದು ಯಾವುದೋ ಜಜ್ಮೆಂಟ್ ಹೋದಾಗ ಅವಾಗಲೂ ಕೂಡ ಅದು ಈ ಫ್ರೀಡಮ್ ಆಫ್ ಸ್ಪೀಚನ್ನು ಒಳಗೊಳ್ತೈತಿ ಅಂತೇಳಿ ಜಜ್ಮೆಂಟ್ಗಳ ಮೂಲಕ ನಿರೂಪಣೆಯನ್ನು ಮಾಡ್ತಾರೆ. ಆದಂಥ ಕೆಲವೊಂದಿಷ್ಟು ಜಜ್ಮೆಂಟ್ಗಳನ್ನು ನೋಡೋಣ. ಒಂದನೇ ಕೇಸ್ ಯಾವಪ್ಪ ಅಂತಂದ್ರೆ ರೋಮೇಶ್ ಥಾಪರ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ರೋಮೇಶ್ ಥಾಪರ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ. ಈ ಕೇಸ್ನಲ್ಲಿ ಏನಾಗಿತ್ತು ಅಂತಂದರೆ ಇಶ್ಯೂ, ಈ ರೋಮೇಶ್ ಥಾಪರ್ ಒಂದು ಜರ್ನಲನ್ನು ಬಿಡುಗಡೆ ಮಾಡ್ತಿರ್ತಾರೆ. ಆ ಜರ್ನಲ್ ನೀವು ಸೈನ್ಸ್ದವ್ರು ಜರ್ನಲ್ ಬರೀತೀರಿ, ಆ ಜರ್ನಲ್ ಅಲ್ಲ, ಒಂದು ಅನ್ವೇಷಣಾ ಪತ್ರಿಕೆ ಅಂತ ಕರಿತೀವಿ ಅದನ್ನು ಜರ್ನಲನ್ನು ಬಿಡುಗಡೆ ಮಾಡ್ತಿರ್ತಾರೆ. ಅವಾಗ ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ ಅಂದರೆ ಮಹಾರಾಷ್ಟ್ರ ಗೌರ್ಮೆಂಟ್ದವರು ಇದು ಸಾರ್ವಜನಿಕ ಶಾಂತಿಗೆ ಭಂಗ ತರ್ತೈತಿ, ಇಲ್ಲಿ ರೀಸನೇಬಲ್ ರಿಸ್ಟ್ರಿಕ್ಷನನ್ನು ಇವರು ಬಳಕೆ ಮಾಡ್ಕೋತಾರೆ. ಸ್ಟೇಟದವರು ಏನು ಪಬ್ಲಿಕ್ ಆರ್ಡರ್ಗೆ ಧಕ್ಕೆ ತರ್ತೈತೆ, ಅದರಿಂದ ನಾವು ಈ ಜರ್ನಲನ್ನು ಬಿಡುಗಡೆ ಮಾಡೋಕ್ಕೆ ಅನುಮತಿ ಕೊಡೋದಿಲ್ಲ ಅಂತೇಳಿ ಸ್ಟೇಟದವರು ರಿಸ್ಟ್ರಿಕ್ಷನ್ ಹಾಕ್ತಾರೆ ಯಾವುದರ ಮೇಲೆ, ಈ ಜರ್ನಲ್ ಮೇಲೆ. ಆವಾಗ ಇವರು ಸುಪ್ರೀಂ ಕೋರ್ಟ್ಗೆ ಹಾಕ್ತಾರೆ. ಆ ಸುಪ್ರೀಂ ಕೋರ್ಟ್ದವ್ರು ಹೇಳ್ತಾರೆ ಏನಪ್ಪ ಅಂತಂದ್ರೆ ಈ ಜರ್ನಲ್ನಲ್ಲಿ ಬರೆದಿರ್ತಕ್ಕಂಥ ವಿಷಯಗಳು ಕೂಡ ಏನಕ್ಕವು ಅಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ನ ಮತ್ತು ಎಕ್ಸ್ಪ್ರೆಷನ್ನ ಭಾಗಗಳಾಗ್ತವೆ, ಹೀಗಾಗಿ ನೀವು ಅದರ ಮೇಲೆ ಎಕ್ಸ್ಪ್ರೆಷನ್ನ ಭಾಗ ಆಗ್ತವೆ, ಹೀಗಾಗಿ ನೀವು ಅವುಗಳ ಮೇಲೆ ರಿಸ್ಟ್ರಿಕ್ಷನ್ ಹಾಕಕ್ಕೆ ಬರೋದಿಲ್ಲ ಅಂತ ಹೇಳಿ ಬ್ಯಾನನ್ನು ಕಿತ್ತಾಕ್ತಾರೆ. ಯಾರು ಸುಪ್ರೀಂ ಕೋರ್ಟ್ದವರು ಈ ರೋಮೇಶ್ ಥಾಪರ್ ಅವರ ಜರ್ನಲ್ ಮೇಲೆ ಹಾಕಿರ್ತಕ್ಕಂಥ ಬ್ಯಾನನ್ನು ಕಿತ್ತಾಗೋದು, ಅದನ್ನು ಬಿಡುಗಡೆ ಮಾಡೋಕ್ಕೆ ಅನುಮತಿ ಕೊಡ್ತಾರೆ. ಅಂದರೆ ಬರವಣಿಗೆಯ ಮೂಲಕ ನೀನು ನಿನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಎಕ್ಸ್ಪ್ರೆಸ್ ಮಾಡುವ ಹಕ್ಕನ್ನು ರಾಜ್ಯ ಕಿತ್ತುಕೊಳ್ಳುವುದಿಲ್ಲ ಅಂತ, ರಾಜ್ಯ ಕಿತ್ತುಕೊಳ್ಳುವ ಹಾಗಿಲ್ಲ ಅಂತೇಳಿ ಈ ಜಜ್ಮೆಂಟ್ನಲ್ಲಿ ಹೇಳ್ತಾರೆ. ಹೌದಾ? ಅಂದರೆ ಬರವಣಿಗೆ ಜರ್ನಲ್ನಲ್ಲಿರ್ತಕ್ಕಂಥ ವಿಷಯವೂ ಕೂಡ ಏನಪ್ಪ ಅಂತಂದರೆ ಫ್ರೀಡಮ್ ಆಫ್ ಸ್ಪೀಚ್ನ ಭಾಗ ಅಂತೇಳಿ ಯಾವುದು ರೋಮೇಶ್ ಥಾಪರ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರದಲ್ಲಿ ಬುಕ್ ಬಿಡುಗಡೆ ಮಾಡುವ ಸಂದರ್ಭದಲ್ಲಿ ಈ ಜಜ್ಮೆಂಟನ್ನು ಸುಪ್ರೀಂ ಕೋರ್ಟ್ದವ್ರು ಕೊಡ್ತಾರೆ. ಯಾವುದು ಜರ್ನಲ್ ಕಂಟೈನ್ಡ್ ದಿ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಸ್ಟೇಟ್ ಕೆನಾಟ್ ಡಿನೈಡ್ ಇಟ್ ಅಂತ. ಅಂದ್ರೆ ಅದು ಫ್ರೀಡಮ್ ಆಫ್ ಸ್ಪೀಚನ್ನು ಒಳಗೊಂಡಿರ್ತಕ್ಕಂಥ ಜರ್ನಲನ್ನು ನೀವು ಬಿಡುಗಡೆ ಮಾಡೋದನ್ನು ಡಿನೈಡ್ ಮಾಡೋಕ್ಕೆ ಬರೋದಿಲ್ಲ ಆನ್ ದ ಬೇಸಿಸ್ ಆಫ್ ಆರ್ಟಿಕಲ್ 19 ಸಬ್ ಕ್ಲಾಸ್ 2. ಆವಾಗ ಬ್ಯಾನನ್ನು ಕಿತ್ತಾಕಿ ಸುಪ್ರೀಂ ಕೋರ್ಟ್ದವ್ರು ಏನು ಮಾಡ್ತಾರೆ ಅಂತಂದರೆ ಬಿಡುಗಡೆಗೊಳಿಸ್ತಾರೆ ಆ ಪುಸ್ತಕವನ್ನು, ನೆನಪಿರಲಿ. ಇನ್ನು ಎರಡನೇ ಕೇಸ್ ಯಾವುದಪ್ಪ ಅಂತಂದರೆ ಬೆನ್ನೆಟ್ ಕೋಲ್ಮೆನ್ ಆ್ಯಂಡ್ ಕಂಪ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1973ರಲ್ಲಿ ಈ ಕೇಸ್ ಹೋಗಿರ್ತೈತಿ. ಅವಾಗ ನ್ಯೂಸ್ ಪೇಪರ್ ಪಾಲಿಸಿ ಅಂತೇಳಿ ಒಂದು ಪಾಲಿಸಿ ಇರ್ತೈತಿ. ನ್ಯೂಸ್ ಪೇಪರ್ ಪಾಲಿಸಿ ಅಂತೇಳಿ ಒಂದು ಪಾಲಿಸಿ ಇರ್ತೈತಿ. ಆ ಪಾಲಿಸಿ ಪ್ರಕಾರ ಏನಾಗಬೇಕಾಗಿರ್ತೈತಿ ಅಂತಂದ್ರೆ ನ್ಯೂಸ್ ಪೇಪರ್ ಪೇಜ್ಗಳು ಎಷ್ಟು ಅದಾವು, ಆಮೇಲೆ ಅದರ ಸರ್ಕ್ಯುಲೇಷನ್ ಹೆಂಗೆ ಮಾಡೋದು ಅಂತೇಳಿ ಈ ಪಾಲಿಸಿ ಹೇಳ್ತಿತ್ತು. ಕೌಂಟ್ ಆಫ್ ನ್ಯೂಸ್ ಪೇಪರ್ ಪೇಜಸ್ ಎಷ್ಟಿದಾವೆ, ಆಮೇಲೆ ಅದರ ಸರ್ಕ್ಯುಲೇಷನ್ಗಳ ಬಗ್ಗೆ ಇಲ್ಲಿ ಪಾಲಿಸಿಗಳಿಗೆ ಹೇಳಿತ್ತು. ಸರ್ಕ್ಯುಲೇಷನ್ಗಳ ಬಗ್ಗೆ ಇದರ ವಿರುದ್ಧ ಬೆನ್ನೆಟ್ ಕೋಲ್ಮನ್ ಆ್ಯಂಡ್ ಕಂಪ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಪ್ರಕರಣದಲ್ಲಿ ಏನು ಹೇಳ್ತಾರೋ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ರಿಸ್ಟ್ರಿಕ್ಷನ್, ಪೇಜ್ಗಳು ಇಷ್ಟೇ ಇರಬೇಕು, ಇದೇ ರೀತಿ ಸರ್ಕ್ಯುಲೇಷನ್ ಮಾಡಬೇಕು ಅನ್ನೋದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನ ಮೇಲೆ ಹಾಕಿರ್ತಕ್ಕಂಥ ರಿಸ್ಟ್ರಿಕ್ಷನ್ನು. ಈ ರೀತಿಯಾಗಿರ್ತಕ್ಕಂಥ ರಿಸ್ಟ್ರಿಕ್ಷನ್ನು ಆರ್ಟಿಕಲ್ 19 ಸಬ್ ಕ್ಲಾಸ್ 2 ಒಳಗೊಳ್ಳೋದಿಲ್ಲ. ಹೀಗಾಗಿ ನೀವು ಅವರಿಗೆ ಸುಪ್ರೀಂ ಕೋರ್ಟ್ದವ್ರು ಏನು ಮಾಡಿದ್ರು ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಪಾಲಿಸಿಯನ್ನು ಕಿತ್ತಾಕಿ ಫ್ರೀಡಮ್ ಆಫ್ ಸ್ಪೀಚು ಮತ್ತು ಎಕ್ಸ್ಪ್ರೆಷನ್ ಅಡಿಯಲ್ಲಿ ನ್ಯೂಸ್ ಪೇಪರು ಮತ್ತು ಅದರ ಸರ್ಕ್ಯುಲೇಷನು ಯಾವುದೇ ರೀತಿಯಾಗಿರ್ತಕ್ಕಂಥ ರಿಸ್ಟ್ರಿಕ್ಷನ್ಗೆ ಒಳಗೊಳ್ಳೋದಿಲ್ಲ ಅಂತೇಳಿ ಜಜ್ಮೆಂಟನ್ನು ಕೊಟ್ಟರು. ಈ ಪಾಲಿಸಿಯಲ್ಲಿ ಲಿಮಿಟೇಷನ್ ಏನು ಹಾಕಿದ್ರಲ್ಲ, ಆ ಲಿಮಿಟೇಷನನ್ನು ಕಿತ್ತಾಕಿದ್ರು. ಇಷ್ಟ ಪೇಜ್ ಇರಬೇಕು, ಆಮೇಲೆ ಇದೇ ರೀತಿ ಸರ್ಕ್ಯುಲೇಟ್ ಆಗಬೇಕು ಅಂತಕ್ಕಂಥ ಲಿಮಿಟೇಷನ್ ಏನು ಹಾಕಿದ್ರಲ್ಲ, ಈ ಲಿಮಿಟೇಷನನ್ನು ತೆಗೆದು ಹಾಕಿದ್ರು, ಅಬ್ರೀಡ್ಜ್ ಮಾಡಿದ್ರು. ಅಂದರೆ ಇದನ್ನು ಕಿತ್ತಾಕಿದ್ರು ಎಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ. ಹೀಗಾಗಿ ಯಾವುದೇ ನ್ಯೂಸ್ ಪೇಪರ್ ಪೇಜು ಇಷ್ಟ ಇರಬೇಕು, ಆಮೇಲೆ ಇದು ಹಿಂಗೆ ರೀತಿ ಸರ್ಕ್ಯುಲೇಷನ್ ಆಗಬೇಕು ಅಂತಕ್ಕಂಥ ಸ್ಟೇಟ್ನ ರಿಸ್ಟ್ರಿಕ್ಷನನ್ನು ತೆಗೆದು ಹಾಕಿದ ನಂತರ ಪೇಪರ್ಗಳು ಎಷ್ಟು ಪೇಜ್ ಆದರೂ ಇರಬಹುದು, ದಟ್ ಈಸ್ ಡಿಪೆಂಡ್ ಅಪಾನ್ ದಿ ಕಂಪನಿ. ಆಮೇಲೆ ಅದು ಯಾವ ರೀತಿ ಸರ್ಕ್ಯುಲೇಷನ್ ಆದರೂ ಮಾಡಬಹುದು, ಅದು ಫ್ರೀಡಮ್ ಆಫ್ ಸ್ಪೀಚನ್ನು ಭಾಗ ಆಗಿರ್ತೈತಿ ಅಂತೇಳಿ ಸುಪ್ರೀಂ ಕೋರ್ಟ್ದವರು 1973ರಲ್ಲಿ ಬೆನ್ನೆಟ್ ಕೋಲ್ಮನ್ ಆ್ಯಂಡ್ ಕಂಪ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ನಲ್ಲಿ ತೀರ್ಪನ್ನು ನೀಡಿದರು. ಇದು ನೆನಪಿರಬೇಕು. ಇನ್ನು ಮುಂದಿನ ಒಂದು ಕೇಸು ಭಾರಿ ಇಂಪಾರ್ಟೆಂಟ್. ಈ ಕೇಸ್ ಯಾವಪ್ಪ ಅಂತಂದ್ರೆ ಶ್ರೇಯಾ ಸಿಂಘಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸು. ಈ ಕೇಸ್ನಲ್ಲಿ ಏನಾಗಿತ್ತು ಅಂತಂದ್ರೆ ಡಿಜಿಟಲ್ ಮೀಡಿಯಾದ ಮೂಲಕ ಕೆಲವೊಂದಿಷ್ಟು ಸರ್ಕಾರದ ವಿರುದ್ಧ ಅವಹೇಳನಕಾರಿ ಪದಗಳನ್ನು ಬಳಕೆ ಮಾಡ್ಯಾರು ಅಂತೇಳಿ ಶ್ರೇಯಾ ಸಿಂಘಾಲ್ ಅವರನ್ನು ಏನು ಮಾಡಿದ್ರು ಅಂತಂದ್ರೆ ಡಿಜಿಟಲ್ ಮೀಡಿಯಾ ಬಳಸೋದ್ರಿಂದ ರಿಸ್ಟ್ರಿಕ್ಟ್ ಮಾಡಿದ್ರು. ಹೌದಾ? ಡಿಜಿಟಲ್ ಮೀಡಿಯಾದ ಮೇಲೆ ರಿಸ್ಟ್ರಿಕ್ಷನನ್ನು ಹಾಕಿದ್ರು. ಯಾವುದರ ಆಧಾರದ ಮೇಲೆ? ಆರ್ಟಿಕಲ್ 66A IT ಆ್ಯಕ್ಟ್, ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಆ್ಯಕ್ಟ್ 2000 ಇದರ ಆಧಾರದ ಮೇಲೆ ಶ್ರೇಯಾ ಸಿಂಘಾಲ್ ಅವರನ್ನು 2015ರಲ್ಲಿ ಅವರನ್ನು ಡಿಜಿಟಲ್ ಮೀಡಿಯಾದ ಮೇಲೆ ಪ್ರತಿಬಂಧನೆಯನ್ನು ಹಾಕಿದ್ರು. ಈ ಪ್ರತಿಬಂಧನೆ ಅನ್ಕಾನ್ಸ್ಟಿಟ್ಯೂಷನಲ್ ಐತಿ, ಅಸಂವಿಧಾನಿಕ ಐತಿ, ಅನ್ಕಾನ್ಸ್ಟಿಟ್ಯೂಷನಲ್ ಐತಿ. ಈ ಅನ್ಕಾನ್ಸ್ಟಿಟ್ಯೂಷನಲ್ ಕಾರ್ಯಕ್ಕೆ ಅಥವಾ ವರ್ಕಿಗೆ ಸಹಾಯ ನೀಡತಕ್ಕಂಥ ಈ ಆರ್ಟಿಕಲ್ 66A IT ಆ್ಯಕ್ಟ್ 2000 ನಾವು ಅಸಂವಿಧಾನಿಕ ಅಂತೇಳಿ ತೀರ್ಪುಗೊಳಿಸ್ತೀವಿ, ಅಥವಾ ಅಸಂವಿಧಾನಿಕ ಅಂತೇಳಿ ಅದನ್ನು ರದ್ದುಗೊಳಿಸ್ತೀವಿ ಅಂತೇಳಿ ಸುಪ್ರೀಂ ಕೋರ್ಟ್ದವರು ರದ್ದುಗೊಳಿಸಿದ್ರು.
ಇಟ್ ಈಸ್ ಅನ್ ರೆವಲ್ಯೂಷನರಿ ಚೇಂಜಸ್ ಇನ್ ಡಿಜಿಟಲ್ ಮೀಡಿಯಾ. ಏನಾಗತ್ತೆ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ಪ್ರತಿಬಂಧನೆಯನ್ನು ತೆಗೆದುಹಾಕೋದ್ರಿಂದ ಡಿಜಿಟಲ್ ಮೀಡಿಯಾದಲ್ಲಿ, ಡಿಜಿಟಲ್ ಮಾಧ್ಯಮದಲ್ಲಿ ಸರ್ಕಾರವನ್ನು ಟೀಕಿಸಲು ಅಥವಾ ಸರ್ಕಾರದ ವಿರುದ್ಧ ಪ್ರತಿಭಟಿಸಲು ಸುಪ್ರೀಂ ಕೋರ್ಟ್ ರೆವಲ್ಯೂಷನರಿ ಚೇಂಜಸ್ ಅನ್ನು, ಕ್ರಾಂತಿಕಾರಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ತಗೊಂಡ್ಬಂತು ಅಂತ ಹೇಳ್ಬೋದು. ಸುಪ್ರೀಂ ಕೋರ್ಟ್ ರೆವಲ್ಯೂಷನರಿ ಚೇಂಜಸ್ ಮೇಡ್ in the judgment of Shreya Singhal versus Union of India, Supreme Court allowed the Indian citizen to criticize the government in mass media ಅಂತ. ಹೌದಾ? ಅಲ್ಲಿಂದ ಡಿಜಿಟಲ್ ಮೀಡಿಯಾವನ್ನು ಬಳಸಿ ನಾವು ಗೌರ್ಮೆಂಟ್ ಅನ್ನು ಕ್ರಿಟಿಸೈಸ್ ಮಾಡಬಹುದೇ ಹೊರತು ದೇಶವನ್ನು ಕ್ರಿಟಿಸೈಸ್ ಮಾಡಕ್ಕೆ ಬರೋದಿಲ್ಲ. ಯು ಕೆನಾಟ್ ಕ್ರಿಟಿಸೈಸ್ ಅ ನೇಷನ್ ಬಟ್ ಕ್ರಿಟಿಸೈಸ್ ಅ ಗೌರ್ಮೆಂಟ್ ಇನ್ ಮಾಸ್ ಮೀಡಿಯಾ. ಆರ್ಟಿಕಲ್ 66A ಅಬಾಲಿಷ್ಡ್ ಬೈ ದಿ ಸುಪ್ರೀಂ ಕೋರ್ಟ್. ಏನ್ ಮಾಡಬೇಕಿತ್ತು ಅಂತಂದ್ರೆ ಆರ್ಟಿಕಲ್ 66A IT ಆಕ್ಟ್ 2000 ಅನ್ನ ಸುಪ್ರೀಂ ಕೋರ್ಟ್ ಅಬಾಲಿಷ್ ಮಾಡಿದ ನಂತರ ಡಿಜಿಟಲ್ ಮೀಡಿಯಾದಲ್ಲಿ ಸರ್ಕಾರದ ಕ್ರಮಗಳನ್ನು ಚಿಂತನೆಗೆ ಒಳಪಡಿಸುವ ಕಾರ್ಯಕ್ರಮಗಳು ಬಹಳ ಕ್ರಾಂತಿಕಾರಿಯಾಗಿ ನಡೆಯಕತ್ತು. ಇದನ್ನ ರೆವಲ್ಯೂಷನರಿ ಚೇಂಜಸ್ ಅಂತ ಹೇಳಿ ಕರಿತೀವಿ ಇನ್ ಮಾಸ್ ಮೀಡಿಯಾ ಅಥವಾ ಡಿಜಿಟಲ್ ಮೀಡಿಯಾದಲ್ಲಿ. ಹೌದಾ? ಶ್ರೇಯಾ ಸಿಂಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಏನಾಯಿತು ಅಂತಂದ್ರೆ ಮಾಸ್ ಮೀಡಿಯಾವನ್ನು ಬಳಕೆ ಮಾಡಿಕೊಂಡು ಫ್ರೀಡಮ್ ಆಫ್ ಸ್ಪೀಚ್ ಅನ್ನು ಎಕ್ಸ್ಪ್ರೆಸ್ ಮಾಡೋದು, ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅನ್ನು ಮಾಡೋದು ಕೂಡ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಅಡಿಯಲ್ಲಿ ವ್ಯಾಲಿಡ್ ಅಂತೇಳಿ ಅನಿಸ್ಕೊತ್ತು, ನ್ಯಾಯಯುತ ಅಂತೇಳಿ ಅನಿಸ್ಕೊತ್ತು, ನೆನಪಿರಲಿ. ಹೌದಾ? ಇದಿಷ್ಟು ಕೇಸ್ಗಳು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ಗಳ ಬಗ್ಗೆ. ಇದಾದ ನಂತರ ಸರ್ಕಾರ ಸುಪ್ರೀಂ ಕೋರ್ಟ್ ಯಾವ್ಯಾವುದು ಫ್ರೀಡಮ್ ಆಫ್ ಸ್ಪೀಚ್ನ ಭಾಗ ಆಗ್ಯಾವು ಅಂತೇಳಿ ಹೇಳ್ತೈತಿ, ಅದನ್ನು ನೋಡೋಣ. ಒಂದು ಎಂಟು ಮುಖ್ಯವಾಗಿರ್ತಕ್ಕಂಥ ವಿಷಯಗಳದವು, ಅವುಗಳ ಬಗ್ಗೆ ಹೇಳಿ ಈ ಕ್ಲಾಸನ್ನು ಮುಗಿಸೋಣ. ಒಂದನೇದು ಯಾವಪ್ಪ ಅಂತಂದ್ರೆ ನಿನ್ನ ಅನಿಸಿಕೆಗಳ ಜೊತೆಗೆ ಮತ್ತೊಬ್ಬರ ಹೇಳಿಕೆ ಅಥವಾ ಒಪಿನಿಯನ್ಗಳನ್ನು ಹರಡುವುದು ಕೂಡ ಏನಾಕತಿ ಅಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್, ವಿಚಾರ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಅನಿಸ್ಕೊಳ್ತೈತಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳೈತಿ. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ 1 ಅಡಿಯಲ್ಲಿ ನಿನ್ನ ಅನಿಸಿಕೆ ಮತ್ತು ಬೇರೆಯವರ ಅನಿಸಿಕೆಗಳನ್ನು ಹರಡುವುದು ಕೂಡ ವಿಚಾರ ಮತ್ತು ಅಭಿವ್ಯಕ್ತಿಯ ಭಾಗ ಅನಿಸ್ತೈತಿ. ಫಾರ್ ಎಕ್ಸಾಂಪಲ್, ಈಗ ಯಾರು ನರೇಂದ್ರ ಮೋದಿ ಅವರೊಂದು ಯಾವುದೋ ಪಾಲಿಸಿ ತೊಗೊಂಬಂದಾರು ಅಂತಂದ್ರೆ ಆ ಪಾಲಿಸಿಯ ಬಗ್ಗೆ ನೀವು ಬೇರೆದವರಿಗೆ ಆ ಪಾಲಿಸಿಯನ್ನು ಮುಟ್ಟಿಸಾಕತ್ತಿದ್ರಿ ಅಥವಾ ಅದರ ವಿಚಾರಗಳನ್ನು ಹೇಳಕತ್ತಿದ್ರಿ ಅಂತಂದ್ರೆ ಅದು ಕೂಡ ವಿಚಾರ ಮತ್ತು ಅಭಿವ್ಯಕ್ತಿಯ ಭಾಗ ಕಾಣಿಸ್ಕೊತೈತಿ, ನೆನಪಿರಲಿ. ಅಥವಾ ನಿನ್ನ ಅನಿಸಿಕೆ ಮಾತ್ರವಲ್ಲದೆ ಮತ್ತೊಬ್ಬರ ಅನಿಸಿಕೆಯನ್ನು ಕೂಡ ಎಕ್ಸ್ಪ್ರೆಸ್ ಮಾಡೋದು ಕೂಡ ವಿಚಾರ ಮತ್ತು ಅಭಿವ್ಯಕ್ತಿಯ ಭಾಗ ಅನಿಸ್ಕೊತೈತಿ. ಹೌದಾ? ಇನ್ನು ಎರಡನೇದ್ದು ಪತ್ರಿಕಾ ಸ್ವಾತಂತ್ರ್ಯ, ಫ್ರೀಡಮ್ ಆಫ್ ಪ್ರೆಸ್. ಪತ್ರಿಕಾ ಸ್ವಾತಂತ್ರ್ಯವೂ ಕೂಡ ಏನು ಅನಿಸ್ಕೊತೈತಿ ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ನ ಅಂಡರ್ದೊಳಗೆ ಬರ್ತೈತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತಾರೆ. ಇನ್ನು ಮೂರನೇದು ವಾಣಿಜ್ಯಕ್ಕೆ ಸಂಬಂಧಿಸಿದಂತೆ ಅಡ್ವರ್ಟೈಸ್ಮೆಂಟ್ಗಳನ್ನು ಹಾಕೋದು. ವಾಣಿಜ್ಯಕ್ಕೆ ಸಂಬಂಧಿಸಿದಂತೆ ಪ್ರಚಾರವನ್ನು ಮಾಡೋದು ಕೂಡ ವಿಚಾರ ಮತ್ತು ಅಭಿವ್ಯಕ್ತಿಯ ಭಾಗ ಆಗೈತಿ ಅಂತೇಳಿ ಸುಪ್ರೀಂ ಕೋರ್ಟ್ದವ್ರು ಹೇಳ್ತಾರೆ. ವಾಣಿಜ್ಯಕ್ಕೆ ಸಂಬಂಧಿಸಿದಂತೆ ಏನಪ್ಪಾ ಅಂತಂದ್ರೆ, ಈಗ ಯಾವುದೋ ಒಂದು ದೊಡ್ಡ ಮಾಲ್ ಓಪನ್ ಆಗೈತಿ, ಆ ಮಾಲ್ನಲ್ಲಿ ಇಂಥ ಏನಪ್ಪಾ ಅಂತಂದ್ರೆ ವಸ್ತುಗಳು ಸಿಗ್ತಾವೆ, ಇಂಥ ಕಡಿಮೆ ಬೆಲೆಗೆ ಸಿಗ್ತಾವೆ ಅಂತೇಳಿ ನೀವೇನಾದರೂ ಪ್ರಚಾರ ಮಾಡಕತ್ತಿದ್ರಿ, ಅಡ್ವರ್ಟೈಸ್ಮೆಂಟ್ ಮಾಡಕತ್ತಿದ್ರಿ ಅಂತಂದ್ರೆ ಅದು ಕೂಡ ವಿಚಾರ ಮತ್ತು ಅಭಿವ್ಯಕ್ತಿಯ ಭಾಗ, ನೆನಪಿರಲಿ. ಇನ್ನು ನಾಲ್ಕನೇದು ಯಾವುದು ಅಂತಂದ್ರೆ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೇಲೆ ಸರ್ಕಾರದ ಏಕಸ್ವಾಮ್ಯತೆ ಹೊಂದುವಂತಿಲ್ಲ. ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೇಲೆ ಸರ್ಕಾರದ ಏಕಸ್ವಾಮ್ಯತೆ ಇರುವಂತಿಲ್ಲ, ಮೊನೋಪಾಲಿ ಇರುವಂತಿಲ್ಲ. ಅಂತಂದ್ರೆ ಬರೀ ಚಂದನ್ ಟಿವಿ ಒಂದ ನಾವು ನೋಡುವಂಗಿಲ್ಲ. ಎಲೆಕ್ಟ್ರಾನಿಕ್ ಮೀಡಿಯಾ ಅಂತಂದ್ರೆ ಅವ ಟಿವಿ ಮಾಧ್ಯಮಗಳು. ಹೌದಾ? ಅದರಲ್ಲಿ ಸರ್ಕಾರದ ಸ್ವಾಮ್ಯತೆ ಇರುವಂಗಿಲ್ಲ. ಸರ್ಕಾರದ ಸ್ವಾಮ್ಯತೆ ಇತ್ತು ಅಂತಂದ್ರೆ ಸರ್ಕಾರ ಹೇಳಿದಷ್ಟೇ ಕೇಳಬೇಕಾಗೈತಿ. ನಿನ್ನ ವ್ಯೂಸನ್ನು ಯಾರು ಕೇಳೋರು? ಹೌದಾ? ಅದಕ್ಕೆ ಈ ಉದಯ್ ಟಿವಿ, ಪಬ್ಲಿಕ್ ಟಿವಿ, ಆಮೇಲೆ ಜಿ ನ್ಯೂಸು ಇವೆಲ್ಲನೂ ಏನು ಮಾಡಕತ್ತಂದ್ರೆ ಸರ್ಕಾರದ ವಿರುದ್ಧ ಕೂಡ ಅನಿಸಿಕೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತವೆ. ಎಕ್ಸ್ಪ್ರೆಸ್ ಮಾಡ್ತವೆ ಬೈ ವೇ ಆಫ್ ಡಿಬೇಟ್ಸ್, ಅಂದರೆ ಚರ್ಚೆಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸರ್ಕಾರದ ನೀತಿ ನಿಯಮಗಳನ್ನು ಪರೀಕ್ಷೆಗೆ ಒಳಪಡಿಸ್ತವೆ. ಹೌದಾ? ಹೀಗೆ ಒಳಪಡಿಸ್ತಕ್ಕಂಥ ಈ ಟಿವಿ ಮಾಧ್ಯಮಗಳ ಮೇಲೆ ಮೊನೋಪಾಲಿ ಸರ್ಕಾರದ್ದು ಇರುವಂತಿಲ್ಲ. ಅಂದರೆ ಬೇರೆ ಯಾರು ಬೇಕಾದವರು ಕೂಡ ತನ್ನೊಂದು ಚಾನಲನ್ನು ಓಪನ್ ಮಾಡಿ ಸರ್ಕಾರದ ನೀತಿ ನಿಯಮಗಳನ್ನು ಕ್ರಿಟಿಸೈಸ್ ಮಾಡಬಹುದು ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತೈತೆ. ಯಾವುದರ ಅಂಡರ್ದಲ್ಲಿ ಅಂತಂದ್ರೆ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ ಏನು ಅಡಿಯಲ್ಲಿ ಅದು ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಸ್ನ ಭಾಗ ಆಕೈತಿ ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಹೇಳ್ಯಾರ. ಇನ್ನು ಐದನೇದು ಯಾವುದಪ್ಪ ಅಂತಂದ್ರೆ, ಈಗ ಯಾವುದಾದ್ರೂ ರಾಜಕೀಯ ಪಕ್ಷಗಳು ಬಂದ್ಗೆ ಕರೆ ನೀಡಿದ್ರು ಅಂತಂದ್ರೆ ಅದರ ವಿರುದ್ಧ ಪ್ರತಿಭಟಿಸುವ ಹಕ್ಕು ನಿನಗೈತಿ, ಅದು ಕೂಡ ಫ್ರೀಡಮ್ ಆಫ್ ಸ್ಪೀಚ್. ಈಗ ಕಾಂಗ್ರೆಸ್ ಅವರು ಯಾರೋ ಬಿಜೆಪಿ ಗೌರ್ಮೆಂಟ್ ವಿರುದ್ಧ ಬಂದ್ ಮಾಡ್ತಾರೆ. ಬಂದ್ ಮಾಡಿದಾಗ ಇಲ್ಲಪ್ಪ ನಾನು ಬಂದ್ ಮಾಡಂಗಿಲ್ಲ, ನಾನು ವ್ಯಾಪಾರ ಮತ್ತು ವಹಿವಾಟುಗಳನ್ನು ನಡೆಸ್ತೀನಿ ಅಂತಂದ್ರೆ ದಟ್ ಈಸ್ ಆನ್ ಯುವರ್ ಫ್ರೀಡಮ್ ಆಫ್ ಸ್ಪೀಚ್, ಯು ಕ್ಯಾನ್ ಡೂ ದಿಟ್ಸ್ ವರ್ಕ್. ಅಂದ್ರೆ ನೀ ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಬಹುದು. ಒತ್ತಾಯಪೂರ್ವಕವಾಗಿ ಯಾರೂ ನಿನ್ನನ್ನು ಬಂದ್ಗೆ ಕರೆಯುವಂತಿಲ್ಲ. ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಪ್ರಾವಿಷನ್ ಎ ಅಡಿಯಲ್ಲಿ ಇದು ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಅನಿಸ್ಕೋತೈತಿ.
ಬಸ್ ಬಂದ್ ಮಾಡಿದ್ರು ಅಂತಂದ್ರೆ ನೀನು ಅಡ್ಡಾಡುವಂಗಿಲ್ಲ ಅಂತ ಏನಿಲ್ಲ, ನಿನ್ನ ಸ್ವಂತ ಬಸ್ಸನ್ನು ಅಥವಾ ನಿನ್ನ ಸ್ವಂತ ವೆಹಿಕಲನ್ನು ತಗೊಂಡು ನೀನು ಪ್ರಯಾಣಿಸಬಹುದು. ಹೌದಾ? ಬಂದ್ಗೆ ಕರೆ ನೀಡಿದ್ರು ಅಂತಂದ್ರೆ ಅದ್ರ ವಿರುದ್ಧ ನಿನ್ನ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವುದು ಕೂಡ ಏನೋ ವಿಚಾರ ಮತ್ತು ಅಭಿವ್ಯಕ್ತಿಯ ಸ್ವತಂತ್ರ ಅನಿಸ್ಕೊಳ್ತೈತಿ ಅಂತೇಳಿ ಸುಪ್ರೀಂ ಕೋರ್ಟ್ದವ್ರು ಹೇಳ್ಯಾರ. ಹೀಗಾಗಿ ಬಂದ್ಗೆ ನಾವು ಸಪೋರ್ಟ್ ಮಾಡಬೇಕಂತೇನಿಲ್ಲ, ಸಪೋರ್ಟ್ ಮಾಡದೇ ಇರುವುದು ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಸ್ನ ಒಂದು ಭಾಗ. ಇದು ನಮಗೆ ನೆನಪಿರಬೇಕು. ಸರ್ಕಾರದ ಕಾರ್ಯಗಳನ್ನು ತಿಳಿಯುವ ಹಕ್ಕು ಕೂಡ ಫ್ರೀಡಮ್ ಆಫ್ ಸ್ಪೀಚ್ನ ಅಡಿಯಲ್ಲಿ ಬರ್ತೈತಿ ಅಂತೇಳಿ ಸುಪ್ರೀಂ ಕೋರ್ಟ್ದಾಗ ಹೇಳ್ತಾರೆ. ಏನು? ಸರ್ಕಾರದ ಕಾರ್ಯಗಳನ್ನು ತಿಳಿಯುವುದು, ಸರ್ಕಾರ ಏನು ಕೆಲಸ ಮಾಡಾಕತೈತಿ ಅಂತ, ಸರ್ಕಾರ ಏನು ಕೆಲಸ ಮಾಡಾಕತೈತಿ ಅಂತ ತಿಳ್ಕೊಳ್ಳೋದು ನಮ್ಮ ಹಕ್ಕು ಅಂತೇಳಿ, ಅದು ಫ್ರೀಡಮ್ ಆಫ್ ಸ್ಪೀಚ್ನ ಅಡಿಯಲ್ಲಿ ಬರ್ತೈತಿ ಅಂತೇಳಿ. ಯಾವುದು? ಫ್ರೀಡಮ್ ಆಫ್ ಸ್ಪೀಚ್ನ ಅಡಿಯಲ್ಲಿ ಬರ್ತೈತಿ ಅಂತೇಳಿ. ಫ್ರೀಡಮ್ ಆಫ್ ಸ್ಪೀಚ್ನ ಅಡಿಯಲ್ಲಿ ಬರ್ತೈತಿ ಯಾವುದು? ಸರ್ಕಾರದ ಕಾರ್ಯಗಳನ್ನು ತಿಳಿದುಕೊಳ್ಳೋದು. ಸರ್ಕಾರ ಏನು ಕೆಲಸ ಮಾಡಾಕತೈತಿ ಅಂತೇಳಿ ಗೊತ್ತಾಗಬೇಕಲ್ಲ ನಮ್ಗೆ. ಯಾಕಂದ್ರೆ ಸರ್ಕಾರವನ್ನು ಆಯ್ಕೆ ಮಾಡಿದ್ರೆ ನಾವೇ, ಹೌದಾ? ಅದು ಮಾಡ್ತಕ್ಕಂಥ ಕೆಲಸ ಏನಂತೇಳಿ ನಮ್ಗೆ ಗೊತ್ತಾಗಬೇಕಲ್ಲ. ಅದು ಮಾಡ್ತಕ್ಕಂಥ ಕೆಲಸ ಏನು ಅಂತೇಳಿ ನಮ್ಗೆ ಹೆಂಗೆ ತಿಳಿತೈತಿ ಅಂತಂದ್ರೆ ಸುದ್ದಿ ಮಾಧ್ಯಮಗಳ ಮೂಲಕ ತಿಳಿತೈತಿ. ಸುದ್ದಿ ಮಾಧ್ಯಮಗಳ ಮೂಲಕ ಜೊತೆಗೆ RTI ಹಾಕೋದ್ರಿಂದ, ರೈಟ್ ಟು ಇನ್ಫಾರ್ಮೇಷನ್ ಹಾಕೋದ್ರಿಂದ ತಿಳಿತೈತಿ. ಇವೆರಡನ್ನೂ ನೀನು ಪ್ರತಿಬಂಧಿಸುವ ಆಗಿಲ್ಲ, ಫ್ರೀಡಮ್ ಆಫ್ ಸ್ಪೀಚ್ನ ಅಂಡರ್ದಲ್ಲಿ ಪ್ರತಿಬಂಧಿಸುವ ಆಗಿಲ್ಲ. ಸುದ್ದಿ ಮಾಧ್ಯಮಗಳು ಸರ್ಕಾರದ ಕಾರ್ಯ ಮತ್ತು ಕಲಾಪಗಳನ್ನು ಜನರಿಗೆ ತಲುಪಿಸಾಕತ್ತಿದ್ವು ಅಂತಂದ್ರೆ, ಮುಟ್ಟಿಸಾಕತ್ತಿದ್ವು ಅಂತಂದ್ರೆ ಅದನ್ನ ನೀನು ರಿಸ್ಟ್ರಿಕ್ಷನ್ ಮಾಡುವ ಆಗಿಲ್ಲ. ಜೊತೆಗೆ RTI ಹಾಕಿ ಇನ್ಫಾರ್ಮೇಷನ್ ಕೇಳಿದ್ರು ಅಂತಂದ್ರೆ ನೀನು ಇನ್ಫಾರ್ಮೇಷನ್ ಡಿನೈಡ್ ಮಾಡುವ ಆಗಿಲ್ಲ. ಯಾಕಂದ್ರೆ ಸರ್ಕಾರದ ಕಾರ್ಯ ಮತ್ತು ಕಲಾಪಗಳನ್ನು ತಿಳಿದುಕೊಳ್ಳುವ ಹಕ್ಕು ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಡಿಯಲ್ಲಿ ಬರ್ತೈತಿ ಅಂತೇಳಿ ಸುಪ್ರೀಂ ಕೋರ್ಟ್ದವ್ರು ಹೇಳ್ಯಾರ. ನೆನಪಿರಲಿ. ಅಂದರೆ RTI ಕೂಡ ಡಿನೈಡ್ ಮಾಡುವ ಆಗಿಲ್ಲ. ಆಮೇಲೆ ಯಾವುದಾದ್ರೂ ಪ್ರೆಸ್ ಮತ್ತು ನ್ಯೂಸ್ ಪೇಪರನ್ನು ಕೂಡ ನೀವು ರಿಸ್ಟ್ರಿಕ್ಷನ್ ಮಾಡುವ ಹಾಗಿಲ್ಲ. ಇದು ಫ್ರೀಡಮ್ ಆಫ್ ಸ್ಪೀಚ್ನ ಅಡಿಯಲ್ಲಿ ಬರ್ತೈತಿ ಅನ್ನೋದು ನೆನಪಿರಬೇಕು ನಮಗೆ. ಇನ್ನೊಂದು ವಿಶೇಷ ಸಂಗತಿ ಏನಪ್ಪಾ ಅಂತಂದ್ರೆ ಫ್ರೀಡಮ್ ಆಫ್ ಸೈಲೆನ್ಸ್. ಏನು? ಫ್ರೀಡಮ್ ಆಫ್ ಸೈಲೆನ್ಸ್. ಫ್ರೀಡಮ್ ಆಫ್ ಸೈಲೆನ್ಸ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ಮೌನವಾಗಿರುವುದು ಕೂಡ ಏನು? ಮೌನವಾಗಿರುವುದು ಕೂಡ ಫ್ರೀಡಮ್ ಆಫ್ ಸ್ಪೀಚ್, ವಿಚಾರ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಒಂದು ಭಾಗ ಅಂತೇಳಿ ಸುಪ್ರೀಂ ಕೋರ್ಟ್ದವ್ರು ಹೇಳ್ತಾರೆ. ಅಂದ್ರೆ ನೀನು ಮಾತಾಡೋತೇಳಿ ಯಾರಿಗೂ ಫೋರ್ಸ್ ಮಾಡುವಂಗಿಲ್ಲ. ನಾ ಮಾತಾಡದೇ ಇರುವುದು ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಒಂದು ಭಾಗ ಅಂತೇಳಿ ಸುಪ್ರೀಂ ಕೋರ್ಟ್ದವ್ರು ಹೇಳ್ತಾರೆ. ಇಲ್ರಿ, ಅವ್ರು ಸರ್ಕಾರದ ನೀತಿಗಳ ವಿರುದ್ಧವಾಗಿ ಅವ್ರು ಮಾತಾಡೋಕ್ಕಾಗ್ತಿಲ್ಲ ಅಥವಾ ಸರ್ಕಾರದ ಪರವಾಗಿ ಮಾತಾಡೋಕ್ಕಾಗ್ತಿಲ್ಲ, ಹೀಗಾಗಿ ಅವರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಅವೈಲೇಬಲ್ ಇಲ್ಲ ಅಂತೇಳಿ ಅನ್ನುವಾಗಿಲ್ಲ. ಫ್ರೀಡಮ್ ಆಫ್ ಸ್ಪೀಚ್, ನಾನು ಸೈಲೆಂಟ್ ಆಗಿರುವುದು ಕೂಡ ಫ್ರೀಡಮ್ ಆಫ್ ಸ್ಪೀಚ್ನ ಒಂದು ಭಾಗ. ನೆನಪಿರಲಿ, ಅದು ಕೂಡ ಫ್ರೀಡಮ್ ಆಫ್ ಸ್ಪೀಚ್ನೇ. ನಾನು ಸೈಲೆಂಟ್ ಆಗಿರೋದು ಕೂಡ ಫ್ರೀಡಮ್ ಆಫ್ ಸ್ಪೀಚ್ನೇ ಅನ್ನೋದು ಸುಪ್ರೀಂ ಕೋರ್ಟ್ ಹೇಳ್ತೈತಿ. ನೆನಪಿರಬೇಕು. ಆಮೇಲೆ ಸರ್ಕಾರದ ನೀತಿ ನಿಯಮಗಳ ವಿರುದ್ಧ ಪ್ರತಿಭಟಿಸುವ ಹಕ್ಕೈತಿ. ಪ್ರತಿಭಟಿಸುವುದು ಕೂಡ ಶಾಂತಿಯುತವಾಗಿ, ಮತ್ತು ನೆನಪಿರಲಿ, ಶಾಂತಿಯುತವಾಗಿ ಪ್ರತಿಭಟಿಸುವ ಹಕ್ಕು ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನ ಭಾಗ ಆಕೈತಿ. ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನ ಭಾಗ ಆಕೈತಿ. ಆದರೆ ಸ್ಟ್ರೈಕ್ ಈಸ್ ನಾಟ್ ಅ ಪಾರ್ಟ್ ಆಫ್ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್. ನೆನಪಿರಬೇಕು. ಸ್ಟ್ರೈಕ್ ಮಾಡುವ ಯಾವುದೇ ಅಧಿಕಾರ ಭಾರತದ ನಾಗರಿಕರಿಗಿಲ್ಲ, ಆದರೆ ಪ್ರತಿಭಟಿಸುವ ಅಧಿಕಾರ ಇದೆ. ಎಕ್ಸ್ಪ್ರೆಸ್ ಅ ಡಿಸೆಂಟ್ ಈಸ್ ಅ ಪಾರ್ಟ್ ಆಫ್ ಸ್ಪೀಚ್, ಬಟ್ ಸ್ಟ್ರೈಕ್ ಈಸ್ ನಾಟ್ ಅ ಪಾರ್ಟ್ ಆಫ್ ಸ್ಪೀಚ್. ನೆನಪಿರಬೇಕು. ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು ಅಥವಾ ಏನು ಪ್ರತಿಭಟಿಸುವುದು, ಸರ್ಕಾರದ ನೀತಿ ಮತ್ತು ನಿಯಮಗಳ ವಿರುದ್ಧ ಪ್ರತಿಭಟಿಸುವುದು ಅಭಿಪ್ರಾಯ ಮತ್ತು ವಿಚಾರಗಳ ವ್ಯಕ್ತಪಡಿಸುವ ಒಂದು ಭಾಗ. ಆದರೆ ಸ್ಟ್ರೈಕ್ ಮಾಡುವುದು ಏನಪ್ಪಾ ಅಂತಂದ್ರೆ ಕಾನೂನಿನ ರೂಪದಲ್ಲಿ ಅಪರಾಧ. ನೆನಪಿರಲಿ. ಮೊನ್ನೆ ನಾವು ಕೃಷಿ ಕಾನೂನುಗಳು ಜಾರಿಗೆ ಬಂದಾಗ ನೋಡಿದ್ವಿ ಸ್ಟ್ರೈಕ್ ಮಾಡಕತ್ತಿದ್ರು ಅಂತೇಳಿ. ಅದು ಸ್ಟ್ರೈಕ್ ಅಲ್ಲ, ಪ್ರತಿಭಟನೆ. ಸ್ಟ್ರೈಕ್ ಮಾಡಕತ್ತಿದ್ರು ಅಂತಂದ್ರೆ ಬಂಧಿಸುವ ಅಧಿಕಾರ ಇರ್ತೈತಿ. ಪ್ರತಿಭಟನೆಗೆ ಶಾಂತಿಯುತವಾದ ಪ್ರತಿಭಟನೆಗೆ ಅವಕಾಶ ಇದೆ. ಅದು ಫ್ರೀಡಮ್ ಆಫ್ ಸ್ಪೀಚ್ನ ಭಾಗ. ಆದರೆ ಸ್ಟ್ರೈಕ್, ದಿಸ್ ಈಸ್ ಆನ್ ಇಲ್ಲಿಗಲ್, ಅನ್ಕಾನ್ಸ್ಟಿಟ್ಯೂಷನಲ್. ಯು ಕ್ಯಾನ್ ಫೇಸ್ ದಿ ಲೀಗಲ್ ಆ್ಯಕ್ಷನ್ ವೆನ್ ಯು ಕಾಲ್ ಫಾರ್ ಸ್ಟ್ರೈಕ್. ಅಂದರೆ ನೀ ಯಾವಾಗ ಸ್ಟ್ರೈಕಿಗೆ ಕರೆ ಕೊಡ್ತೀವೋ ಅವಾಗ ನೀನು ಸರ್ಕಾರದ ಕಾನೂನಿನ ಕ್ರಮಕ್ಕೆ ಒಳಗಾಗ್ತೀಯ. ಆದರೆ ಪ್ರತಿಭಟನೆ, ಡೈಸೆಂಟ್ ವ್ಯೂಸನ್ನು ನೀನೇನಾದರೂ ವ್ಯಕ್ತಪಡಿಸೋರಿದ್ರಿ ಅಂತಂದ್ರೆ ಅದು ಪ್ರತಿಭಟನೆ ಅನಿಸ್ಕೊಳ್ತೈತೆ, ಹೊರತಾಗಿ ಸ್ಟ್ರೈಕ್ ಅಂತೇಳಿ ಅನಿಸ್ಕೊಳ್ಳೋದಿಲ್ಲ. ಯಾವಾಗ ನೀನು ಬಂದ್ಗೆ ಅಥವಾ ಸ್ಟ್ರೈಕಿಗೆ ಕರೆ ಕೊಡ್ತೀವೋ ಇದು ರಿಗರಸ್ ಆ್ಯಕ್ಷನ್ ಕ್ಯಾನ್ ಟೇಕನ್ ಬೈ ದಿ ಗೌರ್ಮೆಂಟ್ ಅಗೇನ್ಸ್ಟ್ ದಿ ಹೂ ಕಾಲ್ಡ್ ಸ್ಟ್ರೈಕ್. ಯಾರು ಸ್ಟ್ರೈಕನ್ನು ಕರೆ ಕೊಟ್ಟಿರ್ತಾರೋ ಅವರ ವಿರುದ್ಧ ಗೌರ್ಮೆಂಟು ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ಳುವ ಹಕ್ಕು ಗೌರ್ಮೆಂಟ್ಗಿದೆ ಅಂತೇಳಿ ಇದರ ಮೂಲಕ ನಮಗೆ ಅರ್ಥ ಆಗ್ತೈತಿ. ಇದಿಷ್ಟು ಮಾಹಿತಿ ಆರ್ಟಿಕಲ್ 19 ಸಬ್ ಕ್ಲಾಸ್ 1 ಏನ ಅಡಿಯಲ್ಲಿರ್ತಕ್ಕಂಥ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ಗಳ ಬಗ್ಗೆ ತಿಳ್ಕೊಂಡಿರಿ. ಇದರಲ್ಲಿರ್ತಕ್ಕಂಥ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಈ ಮಾಹಿತಿಯನ್ನು ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ, ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ತಿದ್ದಾರೆ ಅವರಿಗೆಲ್ಲ ಶೇರ್ ಮಾಡಿರಿ. ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇದರಲ್ಲಿ ನೀಡಿರ್ತಕ್ಕಂಥ ಮಾಹಿತಿಯಲ್ಲಿ ಏನಾದರೂ ತಪ್ಪಿದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.